ಎಲ್ಲರಿಗೂ ನಮಸ್ಕಾರ. ಆ, ಆತ್ಮೀಯ ಕನ್ನಡಿಗರಿಗೆ ಫಿನಾಂಜಾ ಫೈನಾನ್ಷಿಯಲ್ ಜೋನ್ಸ್ ಒಂದು ವೆಬ್ಸೈಟು ಮತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಆ, ಫಿನಾಂಜಾ ಕನ್ನಡ ಯೂಟ್ಯೂಬ್ ಚಾನಲಿನ ಮೊದಲನೇ ವಿಡಿಯೋ ನಾನು ಮಾಡ್ತಾ ಇರೋದು. ನನ್ನ ಒಂದು ಯೂಟ್ಯೂಬ್ ಚಾನಲ್ ಫಿನಾಂಜಾ ಅಂತ ಹೇಳಿ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನಿಮಗೆ ಏನೇನು ಬೇಕಾಗುತ್ತೆ ಎಲ್ಲ ಡೀಟೇಲ್ಸು ಇಲ್ಲಿ ಸಿಕ್ಕಂತ ಆಗುತ್ತೆ. ಬಟ್ ಇದು ಇಂಗ್ಲೀಷಲ್ಲಿರುತ್ತೆ. ಸೊ ಹಾಗಾಗಿ ಯಾರ್ಯಾರಿಗೆ ಇಂಗ್ಲೀಷಲ್ಲಿ ಕನ್ವೀನಿಯೆಂಟ್ ಇರ್ತಾರೋ ಇಲ್ಲಿ ಚೆಕ್ಔಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಫಿನಾಂಜಾ ಕನ್ನಡ ಅಂತ ಹೇಳಿ ಯೂಟ್ಯೂಬ್ ಚಾನಲ್ನ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಅಲ್ಲಿ ಕೂಡ ಬಂದ್ಬಿಟ್ಟು ನೀವು ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಹಾಗೆಯೇ ಈ ಒಂದು ವೆಬ್ಸೈಟಲ್ಲಿ ನೀವು ಫೈನಾನ್ಷಿಯಲ್ ಮಾರ್ಕೆಟ್ ಆರ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಡೀಟೇಲ್ಸ್ ಬೇಕಾದರೂ ನಿಮಗೆ ಇಲ್ಲಿ ಸಿಕ್ಕುವಂತ ಹೋಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಡಿಫ್ರೆಂಟ್ ಸೆಕ್ಷನ್ಸಲ್ಲಿ ನೀವು ಚೆಕ್ ಮಾಡಿದರೆ ನಿಮಗೆ ತುಂಬ ಡೀಟೇಲ್ಸ್ ಸಿಗುತ್ತೆ, ತುಂಬ ಡಾಟಾ ಕೂಡ ಸಿಗುತ್ತೆ. ಇದನ್ನು ನೀವು ಇಲ್ಲಿಂದನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಾ ಹೋಗ್ಬೋದು. ಹಾಗೆಯೇ ನೋಡಿ, ಆಪ್ಷನ್ಸ್ ಮಾಡೋರಿಗೆ, ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬ ವೀಡಿಯೋಸ್ಗಳು ಕೂಡ ಆಲ್ರೆಡಿ ಜನ್ರೇಟ್ ಆಗಿದ್ದಾವೆ. ಹಾಗೆಯೇ ತುಂಬ ಬೇರೆ ಬೇರೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಯಾವ ಥರ ಡೆವಲಪ್ ಮಾಡೋದು ಆ ಥರ ಒಂದು ವೀಡಿಯೋಸ್ನ ಈ ಒಂದು ಫಿನಾಂಜಾ ವೆಬ್ಸೈಟಲ್ಲಿ ಯೂಟ್ಯೂಬಲ್ಲಿ ಆಲ್ರೆಡಿ ಪೋಸ್ಟ್ ಆಗಿರುತ್ತೆ. ನೀವು ಒಂದು ಸರಿ ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ ಡಿಸ್ಕ್ಲೇಮರ್, ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಆಗಿರೋದಿಲ್ಲ. ಹಾಗೆಯೇ ನಾವು ಯಾವುದೇ ತರಹದ ಒಂದು ಟಿಪ್ಸನ್ನು ಕೂಡ ಕೊಡೋದು ಇಲ್ಲ. ಆ್ಯಂಡ್ ನಮ್ಮ ಹತ್ರ ಯಾವುದೇ ವಾಟ್ಸಪ್ ಗ್ರೂಪ್ಗಳು, ಟೆಲಿಗ್ರಾಮ್ ಗ್ರೂಪು ಕೂಡ ಇಲ್ಲ. ಫಿನಾಂಜಾ ರಿಲೇಟೆಡ್ ಫಿನಾಂಜಾ ಯೂಟ್ಯೂಬ್ ಅಥವಾ ಫಿನಾಂಜಾ ವೆಬ್ಸೈಟಿಂದು ಯಾವುದೇ ರೀತಿಯ ಗ್ರೂಪ್ಗಳು ಕೂಡ ಇರೋದಿಲ್ಲ. ನಿಮಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮ್ ಆ್ಯಂಡ್ ಕಮೆಂಟ್ ಆನ್ ದ ವಿಡಿಯೋಸ್. ನೀವು ವಿಡಿಯೋಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿದರೆ ನಾವು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಆದಷ್ಟು ಬೇಗ. ನಾನೊಬ್ಬ ಇಂಜಿನಿಯರ್ ಕೂಡ ಇರ್ತೇನೆ. ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಿಮಗೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಎಲ್ಸ್ ನೀವು ಕೂಡ ಈ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಸೊ ಬೇಸಿಕಲಿ ಇವತ್ತಿನ ಒಂದು ಅಜೆಂಡಾ ಬಂದ್ಬಿಟ್ಟು ನಮ್ಮ ಕನ್ನಡಿಗರಿಗೆ ಅಥವಾ ಟ್ರೇಡಿಂಗ್ ಕಮ್ಯುನಿಟಿಗೆ ಅಂತಲೇ ಹೇಳ್ಬೋದು. ಒಂದೆರಡು ಫ್ರೀ ಇಂಡಿಕೇಟರ್ಸ್ನ ನಾನು ಡೆವಲಪ್ ಮಾಡಿದ್ದೇನೆ. ಸೊ ಆ ಒಂದು ಫ್ರೀ ಇಂಡಿಕೇಟರ್ಸ್ನ ಡೀಟೇಲ್ಸ್ನ ನಿಮಗೆ ಕೊಟ್ಕೊತ ಹೋಗ್ತೇನೆ. ಅವು ನೀವು ಯೂಸ್ ಮಾಡ್ಕೋಬೋದು. ಹಾಗೆಯೇ ವೆಬ್ಸೈಟಲ್ಲಿ ತುಂಬ ಡೀಟೇಲ್ಸ್ ಸಿಗುತ್ತೆ. ಪ್ರೀ ಮಾರ್ಕೆಟ್ ಪ್ರಿಪ್ರೇಷನ್ ಆಗಿರುತ್ತೆ. ಆನ್ ಡೈಲಿ ಬೇಸಿಸ್ ಆಗಿಲ್ಲದೆ ಇದ್ದರೂ ಕೂಡ ನಾವು ಯಾವಾಗ ಟೈಮ್ ಸಿಗುತ್ತೋ ನಾನು ಮೇಜರ್ ಈವೆಂಟ್ಸು ಅಥವಾ ಮೇಜರ್ ಇಂಪಾರ್ಟೆಂಟ್ ಮಂತ್ಲಿ ಟೈಮಲ್ಲಿ ಅಥವಾ ವೀಕ್ಲಿ ಟೈಮಲ್ಲಿ ನಾನು ಪ್ರಿಪ್ರೇಷನ್ ಮಾಡಿರ್ತೇನೆ. ಅದನ್ನು ನೀವು ಇಲ್ಲಿ ಒಂದು ಡೀಟೇಲ್ಸ್ನ ತಗೋಬೋದು. ಹಾಗೆಯೇ ಡೈಲಿ ಲರ್ನಿಂಗ್ಸ್ ಕೂಡ ಇರುತ್ತೆ. ಸೊ ಡೈಲಿ ಲರ್ನಿಂಗ್ಸ್ನ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಓಕೆ. ಹಾಗೆಯೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಚೆಕ್ ಮಾಡಿ, ಒಂದ್ಸರಿ ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಗ್ರೂಪಿಗೆ. ಸೊ ಇಂಡಿಕೇಟರ್ ಬಂದ್ಬಿಟ್ಟು ಈ ಒಂದು ವೆಬ್ಸೈಟ್ಗೆ ಬಂದರೆ ನಿಮಗೆ ಈ ಒಂದು ಬಟನ್ಸ್ನ ಕ್ಲಿಕ್ ಮಾಡಿದರೆ ಫಿನಾಂಜಾ ಫಿಬ್ ಜೋನ್ಸ್ ಅಂತ ಒಂದು ಇಂಡಿಕೇಟರ್. ಓಕೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿಗೆ ನ್ಯಾವಿಗೇಟ್ ಆದಾಗ ಕೆಲವೊಂದು ಸಣ್ಣ ಡೀಟೇಲ್ಸ್ನ ನಾನಿಲ್ಲಿ ಕೊಟ್ಟಿರ್ತೇನೆ, ಯಾವ ರೀತಿ ಯೂಸ್ ಮಾಡಬೇಕು ಈ ಒಂದು ಇಂಡಿಕೇಟರ್ನ ಅಂತ. ಸೊ ಯೂಸ್ ಆನ್ ಚಾರ್ಟ್ಸ್ ಅಂತ ಕೊಟ್ಟರೆ ಅಲ್ಲಿಗೆ ನೀವು ಚಾರ್ಟ್ಸಲ್ಲಿ ಡೈರೆಕ್ಟಾಗಿ ಈ ಒಂದು ಇಂಡಿಕೇಟರ್ ಓಪನ್ ಆಗುತ್ತೆ. ಹಾಗೆಯೇ ಫಿನಾಂಜಾ ರೇಂಜ್ ಫ್ಲೋ ಅಂತ ಒಂದು ಇಂಡಿಕೇಟರ್ ಡೆವಲಪ್ ಮಾಡಿದ್ದೇನೆ. ಇದು ಡಿಫ್ರೆಂಟ್ ಮೆಥಡಾಲಜೀಸ್ ಅಷ್ಟೇ. ಸೊ ಬಟ್ ನಾನು ನಿಮ್ಮೆಲ್ಲರಿಗೂ ಯೂಸ್ ಮಾಡೋಕ್ಕೆ ಅಥವಾ ವೆರಿ ಬ್ಯಾಕ್ ಟೆಸ್ಟೆಡ್ ಅಕ್ಯುರೇಟ್ ಲೆವೆಲ್ಸ್ ಅಂತಲೇ ಹೇಳ್ಬೋದು.
ಈ ಒಂದು ಫಿನಾಂಜಾ ಫಿಬ್ ಜೋನ್ಸ್. ಓಕೆ, ಇದು ಬೇಸಿಕಲಿ ಫಿಬೊನಚಿ ಕಾನ್ಸೆಪ್ಟ್ಸ್ ಮೇಲೆ ನೀವು ಟ್ರೇಡ್ ಮಾಡೋರಿದ್ದರೆ ನಿಮಗೆ ಆಲ್ರೆಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಅರ್ಥ ಆಗಿರುತ್ತೆ. ಇನ್ನೊಂದು ಬಂದು ಫಿನಾಂಜಾ ಬ್ರೇಕ್ಔಟ್ ಲೇಬಲ್ಸ್ ಅಂತ. ಸೊ ಬ್ರೇಕ್ಔಟ್ ಲೇಬಲ್ಸ್ ನಾವು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಾರಣಕ್ಕೆ ಅಂತ ಅಂದರೆ, ಸಪೋಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಡೈಲಿ ಸಪೋರ್ಟ್ ಬ್ರೋಕನ್, ವೇಟ್ ಫಾರ್ ದ ರಿಟೆಸ್ಟ್, OI ಚೆಕ್. ನಾವು ಮೋಸ್ಟ್ ಆಫ್ ದ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಫೋಮೋಗೆ ಬಲಿಯಾಗಿಬಿಡ್ತಾರೆ. ಅಂತ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಈಗ ಮಾರ್ಕೆಟ್ ತುಂಬ ಫಾಸ್ಟಾಗಿ ರನ್ ಆಗ್ತಾ ಇರುತ್ತೆ, ಆವಾಗ ಟ್ರೇಡ್ಗಳನ್ನ ತೊಗೊಳಕ್ಕೆ ಹೋಗಿ ಅಲ್ಲಿ ತುಂಬ ಬ್ರೇಕ್ಔಟ್ ಫೇಲ್ಯೂರ್ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಲೇಬಲ್ಸು ಏನು ಮಾಡುತ್ತೆ ಅಂದರೆ ಫೋಮೋ ಕಂಟ್ರೋಲ್ ಮಾಡುತ್ತೆ ಟ್ರೇಡರ್ಗೆ. ಸೊ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಟ್ರೇಡಿಂಗ್ ಲೆವೆಲ್ಸ್ ಓಕೆ, ಟ್ರೇಡಿಂಗ್ ಮೆಥಡಾಲಜೀಸ್ ಓಕೆ, ಟ್ರೇಡಿಂಗ್ ಸೆಟಪ್ಸ್ಗಳು ಕೂಡ ಓಕೆ, ಬಟ್ ಟ್ರೇಡಿಂಗ್ ಸೈಕಾಲಜಿ ಇಲ್ಲ ಅಂತ ಅಂದರೆ ಮೋಸ್ಟ್ ಆಫ್ ದ ಟ್ರೇಡ್ಸ್ ಫೇಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಈ ಒಂದು ಫಿನಾಂಜಾ ಬ್ರೇಕ್ಔಟ್ ಲೇಬಲ್ಸು ವೆರಿ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ಸೊ ಈಗ ಸಪ್ರೇಟ್ ಒಂದು ಇಂಡಿಕೇಟರ್ ಆಗಿದ್ದಾವೆ. ನಾನು ಫ್ಯೂಚರಲ್ಲಿ ಒಂದೇ ಇಂಡಿಕೇಟರಲ್ಲಿ ಎಲ್ಲ ಫೀಚರ್ಸ್ನು ಆಲ್ರೆಡಿ ಮರ್ಜ್ ಆಗಿ ಒಂದು ಇಂಡಿಕೇಟರ್ಸ್ನ ರಿಲೀಸ್ ಮಾಡ್ತಾ ಇದ್ದೀವಿ. ವೇಟ್ ಆ್ಯಂಡ್ ವಾಚ್. ಬಿಫೋರ್ ದಟ್ I will suggest to go and use this indicators. ಓಕೆ, ಏನೇ ಫೀಡ್ಬ್ಯಾಕ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಲೆಟ್ಸ್ ಜಂಪ್ ಇನ್ ಟು ದ ಟ್ರೇಡಿಂಗ್ ವ್ಯೂ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ತುಂಬ ಇಂಡಿಕೇಟರ್ಸ್. ಈ ಒಂದು 4 ಇಂಡಿಕೇಟರ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಬಟ್ ಈಗ ಈ 3 ಇಂಡಿಕೇಟರ್ಸ್ನ ನಾನು ಫ್ರೀಯಾಗಿ ರಿಲೀಸ್ ಮಾಡಿರ್ತೇನೆ. ಓಕೆ, ಸೊ ಇಲ್ಲಿ ಇಂಡಿಕೇಟರ್ಸಲ್ಲಿ ಬಂದ್ಬಿಟ್ಟು ನೀವು ಫಿನಾಂಜಾ ಫಿಬ್ ಜೋನ್ಸ್ ಅಂತ ಸರ್ಚ್ ಮಾಡಿದರೆ, ಫಿನಾಂಜಾ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ 3 ಇಂಡಿಕೇಟರ್ಸ್ ಆಟೋಮೆಟಿಕಲಿ ಲೀಸ್ಟ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಫಿನಾಂಜಾ ಬ್ರೇಕ್ಔಟ್ ಲೇಬಲ್ಸ್ನ ಕೂಡ ನಾನು ಆ್ಯಡ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಚೆಕ್ ಮಾಡಿ ನೋಡಿ, ಇಲ್ಲಿ ಡೈಲಿ ಲೆವೆಲ್ಸ್ ಕೂಡ ಬ್ರೇಕ್ ಆಗಿದೆ, ವೀಕ್ಲಿ ಲೆವೆಲ್ಸು, ಮಂತ್ಲಿ ಲೆವೆಲ್ಸ್ ಕೂಡ ಬ್ರೇಕ್ ಆಗಿದೆ. ಹಾಗಾಗಿ ಇದರಲ್ಲಿ ಒಂದೇ ಲೊಕೇಶನಲ್ಲಿ ನಿಮಗೆ ಲೇಬಲ್ಸ್ ಸಿಗ್ತಾ ಇದೆ. ಸೊ ಈ ಥರ ಫೋಮೋ ಕಂಟ್ರೋಲ್ ಮಾಡೋಕ್ಕೋಸ್ಕರನೇ ಈ ಒಂದು ಲೇಬಲ್ಸ್ ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ಈ ಫೋಮೋದಲ್ಲಿ ಟ್ರೇಡರ್ಸ್ ಏನಾದರೂ ಈ ಕ್ಯಾಂಡಲ್ ಕ್ಲೋಸ್ ಆಗದೇ ಇರೋವಾಗ ಒಂದು ಟ್ರೇಡ್ನ ತೊಗೊಂಡ್ರೆ ಮಾರ್ಕೆಟ್ ಯಾವ ಥರ ರಿವರ್ಸಲ್ ಆಗಿದೆ ನೀವಿಲ್ಲೇ ಚೆಕ್ ಮಾಡ್ಕೋಬೋದು. ಸೊ ಹೌ ವೆಲ್ ಇಟ್ ಈಸ್ ವರ್ಕಿಂಗ್ ಆರ್ ಫೋಮೋ ಕಂಟ್ರೋಲ್ ಯಾವ ಥರ ಆಗುತ್ತೆ ಅಂತ ಬೈ ಯೂಸಿಂಗ್ ದಿಸ್ ಲೇಬಲ್ಸ್ ನೀವು ಈಗಲೇ ತಿಳ್ಕೊಬೋದು. ಸೊ ಯಾರಾದರೂ ನೋಡಿ, ಸಪೋರ್ಟ್ ಮಂತ್ಲಿ ಲೆವೆಲ್ಸ್ ಆರ್ ಬ್ರೋಕನ್, ವೇಟ್ ಫಾರ್ ದ ರಿಟೆಸ್ಟ್ ಆರ್ OI ಚೆಕ್, ಓಪನ್ ಇಂಟ್ರೆಸ್ಟ್ ಚೆಕ್ ಕೂಡ ಮಾಡಿದಾಗ ನೀವು ಇಲ್ಲಿ ಒಂದು ಟ್ರೇಡ್ನ, ಒಂದು ಅನ್ನೆಸೆಸರಿ ಟ್ರೇಡ್ನ ಅವಾಯ್ಡ್ ಮಾಡ್ಬೋದು ಈ ಒಂದು ಲೇಬಲ್ಸಿಂದ. ಸೊ ದ್ಯಾಟ್ ನೀವು ಟ್ರ್ಯಾಪ್ ಆಗಲ್ಲ ಇಲ್ಲಿ. ಓಕೆ, ಸೊ ಅಕಸ್ಮಾತ್ ಇಲ್ಲಿಂದ ಬಂದ್ಬಿಟ್ಟು ಒಂದು ಟೆಸ್ಟ್ ಮಾಡಿಬಿಟ್ಟು ಈ ಲೆವೆಲ್ನ ಕೆಳಗಡೆ ಹೋದಾಗ ನೀವು ಇಲ್ಲಿ ಒಂದು ಟ್ರೇಡ್ ತಗೋಬೋದು. ಅದನ್ನೇ ನಮ್ಮ ಲೇಬಲ್ಸು ಹೇಳ್ತಾ ಇದೆ. ಇದು ಫಿನಾಂಜಾ ಬ್ರೇಕ್ಔಟ್ ಲೇಬಲ್ಸ್. ಓಕೆ, ಫಸ್ಟು ಟ್ರೇಡಿಂಗ್ ಸೈಕಾಲಜಿ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ. ಹಾಗಾಗಿ ನಾನು ಫಿನಾಂಜಾ ಬ್ರೇಕ್ಔಟ್ ಲೇಬಲ್ಸ್ ಬಗ್ಗೆನೇ ಫಸ್ಟ್ ಹೇಳಿರ್ತೇನೆ. ನೆಕ್ಸ್ಟು ಫಿನಾಂಜಾ ಫಿಬ್ ಜೋನ್ಸ್. ಏನಿದು ಫಿನಾಂಜಾ ಫಿಬ್ ಜೋನ್ಸು ಅಂತ ಅಂದರೆ, ಫಿನಾಂಜಾ ಅಂತ ಅಂದ್ರೇ ಫೈನಾನ್ಷಿಯಲ್ ಆಂಜನೇಯ ಅಂತಲೇ ಅರ್ಥ. ನಾನು ಆಂಜನೇಯ ಭಕ್ತ ಕೂಡ, ಹಾಗಾಗಿ ಈ ಒಂದು ಫಿನಾಂಜಾ ಅಂತ ಹೇಳಿ ನೇಮಿಂಗ್ ಕನ್ವೆನ್ಷನ್ ಕೊಟ್ಟಿರ್ತೇನೆ. ಹಾಗೆ ಫಿಬ್ ಜೋನ್ಸ್ ಅಂದರೆ ಫಿಬೊನಚಿ ಜೋನ್ಸ್ ಅಂತ. ಸೊ ಫಿಬೊನಚಿ ಜೋನ್ಸ್ ಕಾನ್ಸೆಪ್ಟ್ ಬಗ್ಗೆ ಆಲ್ರೆಡಿ ತುಂಬ ಜನಕ್ಕೆ, ತುಂಬ ಟ್ರೇಡರ್ಸ್ಗೂ ಕೂಡ ಗೊತ್ತಿರುತ್ತೆ. ಬೇಸಿಕಲಿ ಸೊ ಈ ಒಂದು ಫಿಬೊನಚಿ ಜೋನ್ಸ್ ಡಿಫ್ರೆಂಟ್ ಟ್ರೇಡರ್ಸು ನಮಗೆ ಮಾರ್ಕೆಟಲ್ಲಿ ಸಿಗ್ತಾರೆ. ವೀಕ್ಲಿ ಲೆವೆಲ್ಸ್ನ ಟ್ರೇಡ್ ಮಾಡ್ತಾ ಇರ್ತಾರೆ, ಒಂದು ಸ್ವಿಂಗಿಂದ ಇನ್ನೊಂದು ಸ್ವಿಂಗಿಗೆ ಟ್ರೇಡ್ ಮಾಡೋರು ಸಿಗ್ತಾರೆ. ಹಾಗೆಯೇ ಮಂತ್ಲಿ ಲೆವೆಲ್ಸಲ್ಲಿ ಕೂಡ ಟ್ರೇಡ್ ಮಾಡೋರು ಸಿಗ್ತಾರೆ, ಹೈಯರ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡೋರು ಕೂಡ ಸಿಗ್ತಾರೆ. ಸೊ ಫಾರ್ ಅನ್ ಎಕ್ಸಾಂಪಲ್, ನಾನು ಈ ಒಂದು ಫಿನಾಂಜಾ ಫಿಬ್ ಜೋನ್ಸ್ನ ಓಪನ್ ಮಾಡ್ತೇನೆ.
ಸೊ ಫಸ್ಟು ಬೇಸಿಕ್ ಫಂಕ್ಷನಾಲಿಟೀಸ್ನ ತಿಳ್ಕೊಂಬಿಡೋಣ. ಸೊ ಏನಿದು ಫಿನಾಂಜಾ ಜೋನ್ ಸೆಟ್ಟಿಂಗ್ಸ್ ಅಂತ ಇದೆ. ಜೋನ್ಸ್ ಅಂತ ಅಂದರೆ ಬಂದ್ಬಿಟ್ಟು ಈ ಒಂದು ಬ್ಲೂ ಕಲರ್ ಲೈನ್, ಗ್ರೇ ಕಲರ್ ಲೈನ್ ಆ್ಯಂಡ್ ಈ ಒಂದು ಯೆಲ್ಲೋ ಕಲರ್ ಲೈನ್ ಇದಾವಲ್ಲ, ಇವು ಮೇಜರ್ ಜೋನ್ಸ್ ಅಂತಲೇ ನಾನು ಹೇಳ್ತೀನಿ. ನೋಡಿ ಈ ಬ್ಲೂ ಕಲರ್ ಲೈನ್, ಓಕೆ, ಇದು ಒಂದು ಜೋನ್ ಆಗುತ್ತೆ ನಮಗೆ, ಇದು ಒಂದು ಜೋನ್ ಆಗುತ್ತೆ, ಹಾಗೆಯೇ ಇದು ಒಂದು ಸಪೋರ್ಟ್ ಜೋನ್ ಆಗುತ್ತೆ. ಇನ್ನೂ ಮಾರ್ಕೆಟಲ್ಲಿ ನೀವು ನೋಡಿದರೆ ಇದು ಒಂದು ಜೋನ್ ಆಗುತ್ತೆ. ಓಕೆ, ಇದು ಡೈಲಿ ಜೋನ್ ಅಂತ, ಇದು ವೀಕ್ಲಿ ಜೋನ್ಸು, ಇದು ಮಂತ್ಲಿ ಜೋನ್ಸ್ ಆಗುತ್ತೆ. ಓಕೆ, ಸೊ ಈ ಜೋನ್ಸ್ ನಿಮ್ಮ ಯೂಸರ್ ಕನ್ವೀನಿಯಂಟಿಗೋಸ್ಕರ ನಾನು ಮಾಡಿರೋದು. ಸೊ ನಿಮಗೆ ಸಪೋಸ್ ಓಕೆ, ನೀವೇನಾದರೂ ಈ ಜೋನ್ ವಿಡ್ತ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಈ ನಂಬರ್ಸ್ನ ಜಾಸ್ತಿ ಮಾಡಿದರೆ ಜೋನ್ಸ್ ವಿಡ್ತು ಜಾಸ್ತಿ ಹಾಕ್ಕೊಳ್ತಾ ಹೋಗುತ್ತೆ. ಸೊ ಬೇಸಿಕಲಿ ನಾನು ಆಲ್ರೆಡಿ ಹೇಳ್ದಂಗೆ ಡೈಲಿ ಜೋನ್ಸು, ವೀಕ್ಲಿ ಜೋನ್ಸು, ಮಂತ್ಲಿ ಜೋನ್ಸು. ಸೊ ನನಗೆ ಓನ್ಲಿ ಮಂತ್ಲಿ ಜೋನ್ಸ್ ವಿಡ್ತು ಜಾಸ್ತಿ ಮಾಡಬೇಕು ಅಂದರೆ ನಾನು ಇಲ್ಲಿ ಬರ್ತೀನಿ, ಇದನ್ನು ಜಾಸ್ತಿ ಮಾಡ್ತೀನಿ. ನೀವು ನೋಡ್ಬೋದು ಈಗ ಚೇಂಜ್ ಆಯಿತು. ಸೊ ಸಿಮಿಲರ್ಲಿ ವೀಕ್ಲಿ ಜೋನ್ಸ್ನ ಒಂದು ಮಲ್ಟಿಪ್ಲೈ ಮಾಡೋಣ. ಸೊ ಡೈಲಿ ಜೋನ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಇದು ಕೂಡ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಇದು ಪರ್ಟಿಕ್ಯುಲರ್ಲಿ ಯೂಸರ್ ಕನ್ವೀನಿಯಂಟಿಗೋಸ್ಕರ ಮಾಡಿರೋದು. ಬಟ್ ಐ ವಿಲ್ ಸಜೆಸ್ಟ್ 0.1 ಇಟ್ಕೊಳ್ಳಿ, ಇಲ್ಲ 0.2 ಈಸ್ ಫೈನ್, ಜಸ್ಟ್ ಫಾರ್ ಯುವರ್ ಕನ್ವೀನಿಯನ್ಸ್ ಅಷ್ಟೇ. ಸೊ ಇದು ಯಾವುದೂ ಬೇಡ ಅಂತ ಅಂದರೆ ನೀವು ಸ್ವಿಚ್ ಆಫ್ ಕೂಡ ಮಾಡ್ಕೋಬೋದು. ಸೊ ದಟ್ ಓನ್ಲಿ ಲೈನ್ ಸಿಗುತ್ತೆ ನಿಮಗೆ, ಡೈಲಿ ಲೈನ್ಸ್, ಹಾಗೆಯೇ ವೀಕ್ಲಿ ಲೈನ್ ಸಿಗುತ್ತೆ. ವೀಕ್ಲಿ ಲೈನ್ ಆಯಿತು. ಸೊ ಹಾಗೆಯೇ ಸ್ವಿಚ್ ಆಫ್ ಮಾಡಿದರೆ ಮಂತ್ಲಿ ಕೂಡ ಲೈನ್ ಆಗಿ ರೆಪ್ರೆಸೆಂಟ್ ಆಗುತ್ತೆ. ಓಕೆ, ಸೊ ರೀಸೆಟ್ ಮಾಡ್ತೀನಿ. ಸೊ ಡಿಫಾಲ್ಟ್ ಸೆಟ್ಟಿಂಗ್ಸಿಗೆ ಬರುತ್ತೆ. ಸೊ ಡಿಫಾಲ್ಟ್ ಸೆಟ್ಟಿಂಗಲ್ಲಿ ನಾನು ವೀಕ್ಲಿ ಜೋನ್ಸ್ನ ಆನ್ ಮಾಡಿರ್ತೇನೆ. ನೀವು ನೋಡ್ಬೋದು. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಈಗ ನಾನು ವೀಕ್ಲಿ ಜೋನ್ಸ್ನ ತೆಗಿತೀನಿ, ಮಂತ್ಲಿ ಜೋನ್ಸ್ನ ಕೂಡ ತೆಗೆದುಬಿಡ್ತೇನೆ. ಸೊ ಇವೆರಡು ಬಿಟ್ಟರೆ ನಮಗೆ ಇಲ್ಲಿ ಫಿಬೋನಚಿ ಲೆವೆಲ್ಸ್ ಇರುತ್ತೆ. ಈ ಲೆವೆಲ್ಸ್ನ ಕೂಡ ನೀವು ಸ್ವಿಚ್ ಆನ್ ಟಾಗಲ್ ಮಾಡ್ಕೋಬೋದು. ಅದ್ರ ಬಗ್ಗೆ ಮತ್ತೆ ಬರೋಣ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಫಾರ್ ದ ಪ್ರೆಸೆಂಟ್ ಡೇ ಅಂದರೆ ಇವತ್ತಿನ ದಿನಕ್ಕೆ ನಾನು ಡೈಲಿ ಲೆವೆಲ್ನ ಆನ್ ಮಾಡ್ಕೊಂಡೇ ಇದ್ದೇನೆ. ಸೊ ಫಾರ್ ಆನ್ ಎಕ್ಸಾಂಪಲ್, ನಮಗೆ ಡೈಲಿಯಲ್ಲಿ ತುಂಬ ಒಂದು ಮೂಮೆಂಟ್ ಜಾಸ್ತಿನೇ ಇದ್ದಿಲ್ಲ, ತುಂಬ ಒಂದು ಮೂಮೆಂಟ್ ತುಂಬ ಕಮ್ಮಿ ಇದೆ, ವಾಲಟಾಲಿಟಿ ಕಮ್ಮಿ ಇದೆ ಅಂತ ಹೇಳಿದಾಗ ನಾವು ಕ್ವಿಕ್ ಸ್ಕ್ಯಾಲ್ಪಿಂಗಿಗೋಸ್ಕರ ಡೈಲಿ ಲೆವೆಲ್ಸ್ನ ಯೂಸ್ ಮಾಡ್ಕೋಬೋದು. ಓಕೆ, ಸೊ ನೀವು ನೋಡಿ ಇಲ್ಲಿ ಡೈಲಿ ಸ್ಕ್ಯಾಲ್ಪ್ ಲೆವೆಲ್ಸ್ನ ನಾನು ಆನ್ ಮಾಡಿದ್ದೇನೆ. ಸೊ ಬೇಸಿಕಲಿ ನಾನೇನು ಮಾಡ್ತೀನಿ ಅಂತಂದರೆ ಈ ಸ್ಕ್ಯಾಲ್ಪಿಂಗ್ ಲೆವೆಲ್ಸ್ನ ನಾನು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಜಾಸ್ತಿ ಟ್ರೇಡ್ ಮಾಡ್ತೇನೆ, ಯಾಕೆಂದರೆ ಕ್ವಿಕ್ ಎಂಟ್ರಿ ಆ್ಯಂಡ್ ಕ್ವಿಕ್ ಎಕ್ಸಿಟ್. ಓಕೆ, ನೀವು ನೋಡ್ಬೋದು ಈ ಲೆವೆಲ್ಸಲ್ಲಿ ಫಸ್ಟ್ ಆಫ್ ಆಲ್ ನಾನು ಈ ಲೆವೆಲ್ಸ್ ಯಾವ ಥರ ಡ್ರಾ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಲೆವೆಲ್ಸು ಬಂದ್ಬಿಟ್ಟು ಇದು ನಮಗೆ ಮೇನು 50% ಫಿಬೊನಾಚಿ ಜೋನ್ ಆಗಿರುತ್ತೆ. ಓಕೆ, ನಿಮಗೆ ಆ ಲೇಬಲ್ಸ್ನ ಕೂಡ ಆನ್ ಮಾಡಿದರೆ ತುಂಬ ಈಸಿ ಆಗುತ್ತೆ. ನಾನು ಲೇಬಲ್ಸ್ನ ಆನ್ ಮಾಡ್ತೀನಿ. ಎಂಡಲ್ಲಿ ಹೋಗ್ಬಿಟ್ಟು ಲೇಬಲ್ಸ್ ಆನ್ ಮಾಡ್ಕೊಳ್ಳಿ. ನನಗೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಇಲ್ಲಿ ಟೈನಿ ಇದೆ, ನೀವು ಸ್ಮಾಲ್ ಮಾಡ್ಕೊಳ್ಳಿ. ಓಕೆ, ಇಲ್ಲ, ಓಕೆ, ಸ್ಮಾಲ್ ಇಸ್ ಫೈನ್. ಓಕೆ, ಸೊ ಇಲ್ಲಿ ಈ ಲೆವೆಲ್ಸ್ ಬಂದ್ಬಿಟ್ಟು 50% ಲೆವೆಲ್ ಅಂತ ಇದೆ. ನಾನು ಹೇಳ್ದಂಗೆ ಇದು ನೋಡಿ, ಇದು 50% ಲೆವೆಲ್, ಇದು 61.8 ಆ್ಯಂಡ್ 38.2. ನನಗೆ ಆಲ್ರೆಡಿ ಈ ಲೆವೆಲ್ಸ್ ಯಾವುದು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ಹಾಗಾಗಿ ನಾನು ಈ ಲೇಬಲ್ಸ್ನ ಸ್ವಿಚ್ ಆಫ್ ಮಾಡ್ಕೊತೀನಿ. ಇಫ್ ಯು ಆರ್ ಎ ಬಿಗಿನರ್, ನೀವು ಇದನ್ನು ಟಾಗಲ್ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಯಾವ ಲೆವೆಲ್ಸ್, ಇಂಪಾರ್ಟೆನ್ಸ್ ಲೆವೆಲ್ಸ್ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೋಡಿದರೂ ಕೂಡ ಇವು ಎಕ್ಸ್ಟೆನ್ಷನ್ಸ್ ಲೈನ್ ಆಗಿರುತ್ತೆ, ಫಿಬೊನಾಚಿ ಎಕ್ಸ್ಟೆನ್ಷನ್ಸ್ ಲೈನ್ಸ್ ಆಗಿರುತ್ತೆ. ಸೊ 127, 141, 161 ಈ ಥರ ಡೌನ್ ಸೈಡ್ ಎಕ್ಸ್ಟೆನ್ಷನ್ ಲೆವೆಲ್ಸ್ ಕೂಡ ನಿಮಗೆ ಸಿಗುತ್ತೆ. ಇವೆಲ್ಲ ಆಟೋಮ್ಯಾಟಿಕಲಿ ಅಫ್ರಂಟ್ ಡಾಟಾ ಡ್ರಾ ಆಗುತ್ತೆ. ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಡೇ ಸ್ಟಾರ್ಟ್ ಆದ ಕೂಡಲೇ ಈ ಲೆವೆಲ್ಸು ಡ್ರಾ ಮಾಡಿಕೊಟ್ಬಿರುತ್ತೆ.
ಸೊ ಒಂದು ಸರಿ ಡ್ರಾ ಮಾಡ್ತು ಅಂತ ಅಂದರೆ ಈ ಇಂಡಿಕೇಟರು ಮತ್ತು ಈ ಲೆವೆಲ್ಸು ಚೇಂಜ್ ಆಗಲ್ಲ. ಸೊ ದಟ್ ಟ್ರೇಡರ್ಸ್ಗೇನು ಓಕೆ ನನ್ನ ರೆಸಿಸ್ಟೆನ್ಸ್ ಇಲ್ಲಿದೆ, ನನ್ನ ಸಪೋರ್ಟ್ ಇಲ್ಲಿದೆ, ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿದೆ, ಓಕೆ ನಾನು ಇದನ್ನು ಬ್ರೇಕ್ಔಟ್ ಮಾಡಿದಾಗ ಮಾತ್ರ ಟ್ರೇಡ್ ತೊಗೊತೀನಿ, ಇಲ್ಲ ಅಂದರೆ ಇದನ್ನು ಬ್ರೇಕ್ಔಟ್ ಮಾಡಿದಾಗ ಟ್ರೇಡ್ ತೊಗೊತೀನಿ ಅಂತ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಸೊ ಫಿಬೊನಾಚಿ ಲೆವೆಲ್ಸ್ ಆಲ್ರೆಡಿ ನಿಮಗೆ ಟ್ರೇಡಿಂಗ್ ಮಾಡೋದು ತುಂಬ ಗೊತ್ತಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ಬೇಸಿಕಲಿ ಇದು ಡೈಲಿಗೂ ಅಪ್ಲೈ ಆಗುತ್ತೆ, ವೀಕ್ಲಿಗೂ ಅಪ್ಲೈ ಆಗುತ್ತೆ, ಹಾಗೆಯೇ ಮಂತ್ಲಿ ಲೆವೆಲ್ಸಿಗೂ ಕೂಡ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಸೊ 61 ಲೆವೆಲಲ್ಲಿ ನಮಗೆ ಕ್ಯಾಂಡಲ್ಸ್ ಬಂದ್ಬಿಟ್ಟು ಈ ಒಂದು 61 ಲೈನಲ್ಲಿ ಏನಿದೆ ಅಲ್ವಾ, ಇಲ್ಲಿ ಕ್ಯಾಂಡಲ್ಸು ತುಂಬ ಪ್ರೊಜೆಕ್ಷನ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆನೇ ನಿಂತ್ಕೊತಾ ಇದೆ ಅಂತ ಅಂದರೆ ಒಂದು ಫಾರ್ವರ್ಡ್ ಮೂಮೆಂಟ್ ಆಗಿ ಟೆಸ್ಟ್ ಮಾಡಿಬಿಟ್ಟು ತುಂಬ ಕ್ಯಾಂಡಲ್ಸ್ ಇಲ್ಲಿ ಇದ್ರ ಮೇಲ್ಗಡೆ ಟೆಸ್ಟ್ ಮಾಡಿಬಿಟ್ಟು ನಿಂತ್ಕೊಂತು ಅಂದರೆ ಒಂದು ಅಪ್ಸೈಡ್ ಮೂಮೆಂಟು ತುಂಬ ಪಾಸಿಬಿಲಿಟಿ ಇರುತ್ತೆ. ಓಕೆ, ಸೊ ಇದು ಅಪ್ಸೈಡ್ ಮೂಮೆಂಟಿಗೆ ಒಂದು ಪಾಸಿಬಿಲಿಟಿ. ಹಾಗೆಯೇ ಈ ಲೈನ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ರಿಯಲ್ ಚಾರ್ಟಲ್ಲಿ ತೋರಿಸ್ತೇನೆ, ಬಟ್ ಈ ಲೈನ್ ಕೂಡ ಇದ್ರ ಲೈನಲ್ಲಿ ಮೇಲ್ಗಡೆ ಲೈನಲ್ಲಿ ಪ್ರೊಜೆಕ್ಷನ್ ಮಾಡಿ ಒಂದು ಲಿಕ್ವಿಡಿಟಿ ಕ್ಯಾಂಡಲ್ ಥರ ಮಾಡ್ಕೊಂಡ್ಬಿಟ್ಟು ಪ್ರೈಸು ಅಪ್ಸೈಡ್ ಮೂವ್ ಆಗೋ ತುಂಬ ಚಾನ್ಸಸ್ ಕೂಡ ಇರುತ್ತೆ. ಬೇಸಿಕಲಿ ಐಲ್ ಬಿ ಟೆಲ್ಲಿಂಗ್ ದಟ್ ಈ ಎಂಟೈರ್ ಲೈನ್ಸ್ ಆರ್ 3 ಲೈನ್ಸ್ ಕನ್ಸಿಡರ್ ಇಟ್ ಆಸ್ ಎ ಒಂದು ಜೋನ್ ಅಂತ ತಿಳ್ಕೊಳ್ಳಿ, ಕನ್ಸಾಲ್ಟೇಷನ್ ಜೋನ್ ಅಂತ. ಓಕೆ, ಈ ಪೂರ್ತಿ ಒಂದು ಜೋನ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಪ್ರೈಸ್ ಮೇ ಬಿ ಇಲ್ಲಿಗೆ ಬಂದುಬಿಟ್ಟು ಬೌನ್ಸ್ ಬ್ಯಾಕ್ ಆಗ್ಬೋದು, ಇಲ್ಲ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಹಿಂಗೆ ಬೌನ್ಸ್ ಬ್ಯಾಕ್ ಆಗ್ಬೋದು. ಓಕೆ, ಸೊ ಡೌನ್ವರ್ಡ್ ಮೂಮೆಂಟು ಬೇಕಾದರೆ ನೋಡಿ ಇಲ್ಲಿ ಪ್ರೊಜೆಕ್ಷನ್ ಮಾಡಿದೆ, ನೀವು ಆಲ್ರೆಡಿ ಇದು ರನ್ನಿಂಗ್ ಕ್ಯಾಂಡಲ್ಲು ನೀವು ಆಲ್ರೆಡಿ ಒಂದು ಫೀಲ್ ಬಂದಿರುತ್ತೆ ನಿಮಗೆ. ಸೊ ಇಲ್ಲಿ ತುಂಬ ಕ್ಯಾಂಡಲ್ಸು ಇಲ್ಲಿ ಟೆಸ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಹೋಗಿದೆ, ಬಟ್ ಇದು ಕೂಡ ನಮಗೆ ತುಂಬ ಒಂದು ಸ್ಟ್ರಾಂಗ್ ಲೆವೆಲ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಟ್ರೇಡ್ ಎಂಟ್ರಿ ಯಾವಾಗ ಮಾಡಬೇಕು, ಬೆಟರ್ ಈ ಒಂದು ಲೆವೆಲ್ಸ್ನ ಬಿಟ್ಟು ಸ್ಟ್ರಾಂಗಾಗಿ ಒಂದೆರಡು ಕ್ಯಾಂಡಲ್ ಮಾಡಿದಾಗ ನೀವು ಒಂದು ಟ್ರೇಡ್ ಎಂಟ್ರಿ ಮಾಡಬೇಕಾಗುತ್ತೆ ವಿತ್ ಮಿನಿಮಮ್ ಸ್ಟಾಪ್ ಲಾಸ್. ಓಕೆ, ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇಟ್ಕೊಂಡ್ಬಿಟ್ಟು ಇದನ್ನು ಟ್ರೇಡ್ ಮಾಡ್ಬೋದು. ಇದು ಒಂದು ಮೆಥಡಾಲಜಿ. ಆ್ಯಂಡ್ ನಿಮಗೆ ಕೆಳಗಡೆ ಇಲ್ಲಿ ಪ್ರೊಜೆಕ್ಷನ್ ಮಾಡಿಬಿಟ್ಟು ಇಲ್ಲಿ ಪ್ರೊಜೆಕ್ಷನ್ ಮಾಡಿ ಸೊ ಈ ಲೆವೆಲ್ಸಿಗೆ ಪಕ್ಕಾ ರೀಚ್ ಆಗೋ ಚಾನ್ಸು ನಮಗೆ ಪಕ್ಕಾ ಇರುತ್ತೆ. ಓಕೆ, ಹಾಗೆಯೇ ನೀವು ನೋಡ್ಬೋದು ಈ ಒಂದು ಲೆವೆಲಿಂದ ಕೂಡ ಇಲ್ಲಿ ಪ್ರೊಜೆಕ್ಷನ್ ಇದು ಈ ಲೆವೆಲ್ ಕೆಳಗಡೆ ಪ್ರೊಜೆಕ್ಷನ್ ಮಾಡ್ತಾ ಇದ್ದರೆ ಈ ಲೆವೆಲ್ಲಿಗೆ ಬಂದ್ಬಿಟ್ಟು ಮತ್ತೆ ಟೆಸ್ಟ್ ಆಗಿ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಆಲ್ರೆಡಿ ಮಾರ್ಕೆಟಲ್ಲಿ ಈಗ ನೋಡ್ತಾ ಇದ್ದರೆ ಇದು ಬಿಟ್ಕಾಯಿನ್ ಇದು. ಸೊ ಇಲ್ಲಿ ನೋಡಿ, ಇಲ್ಲಿ ತುಂಬ ಪ್ರೊಜೆಕ್ಷನ್ ಒಂಥರ ಟೆಸ್ಟ್ ಮಾಡಿ ಹೋಗಿದೆ ಅಂದರೆ ನಾವು ಇದನ್ನು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸಲ್ಲಿ ನಾನು ಒಂದು ಟ್ರೇಡ್ನ ಎಂಟರ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ನಾನೇನು ಹೇಳ್ತೀನಿ ಅಂತಂದರೆ ಈ ಲೆವೆಲ್ಸ್ ಟು ಲೆವೆಲ್ಸ್ ಟ್ರೇಡಿಂಗ್ ತುಂಬ ಚೆನ್ನಾಗಿರುತ್ತೆ ಇಂಟ್ರಾಡೇ ಮಾಡೋರಿಗೆ. ಸೊ ನೀವು ತುಂಬ ಪೊಸಿಷನಲ್ ಟ್ರೇಡರ್ ಅಂತ ಅಂದರೆ ಸ್ವಿಂಗ್ ಟ್ರೇಡರ್ ಆರ್ ಪೊಸಿಷನಲ್ ಟ್ರೇಡರ್ ಅಂತ ಅಂದರೆ ಹೋಲ್ಡ್ ಮಾಡ್ಕೋಬೋದು. ಸೊ ಡೈಲಿ ಬಯಾಸ್ ಬಂದ್ಬಿಟ್ಟು ಪ್ರೈಸ್ ಆ್ಯಕ್ಷನ್ ಇದ್ರ ಕೆಳಗಡೆ ಆರ್ ಪ್ರೈಸ್ ಇದ್ರ ಕೆಳಗಡೆ ಕ್ಯಾಂಡಲ್ಸ್ ಎಲ್ಲ ಫಾರ್ಮೇಷನ್ ಆಗ್ತಾ ಇದ್ದರೆ ಡೈಲಿ ಬಯಾಸು ನಾವು ಡೌನ್ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಬೇಸಿಕಲಿ ಅಬೌಟ್ ಇಂಡಿಕೇಟರ್. ಓಕೆ, ಆ್ಯಂಡ್ ಎಕ್ಸ್ಟೆನ್ಷನ್ ಲೆವೆಲಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನಮಗೆ ಡೈಲಿ ಸಪೋರ್ಟ್ ಲೆವೆಲಲ್ಲಿ ಕೂಡ ಪ್ರೈಸು ನಿಂತ್ಕೊಂಡ್ಬಿಟ್ಟು ತುಂಬ ರಿವರ್ಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಓಕೆ, ಹಾಗೆಯೇ ಇದನ್ನು ಬ್ರೇಕ್ ಮಾಡ್ತು ಅಂತ ಅಂದರೆ ಒಂದು ಸ್ಟ್ರಾಂಗ್ ಸಪೋರ್ಟ್ನ ಬ್ರೇಕ್ ಮಾಡಿ ಮತ್ತು
ಟುವರ್ಡ್ಸ್ ಮ್ಯಾಗ್ನೆಟ್ ಝೋನ್ ಅಂತಲೇ ಹೇಳ್ತೀನಿ ಇವನ್ನ. ಟುವರ್ಡ್ಸ್ ಮ್ಯಾಗ್ನೆಟ್ ಝೋನ್ಗೆ ಪ್ರೈಸು ಎಂಟರ್ ಆಗುತ್ತೆ. ಸೊ ಈ ಏರಿಯಾಗಳು ಬಂದ್ಬಿಟ್ಟು ತುಂಬ ಇಲ್ಲಿ ಮೂಮೆಂಟ್ಸ್ ತುಂಬ ಫಾಸ್ಟ್ ಆಗಿರುತ್ತೆ. ಓಕೆ, ಸಿನ್ಸ್ ಎಕ್ಸ್ಟೆನ್ಷನ್ ಫಿಬೊನಾಚಿ ಎಕ್ಸ್ಟೆನ್ಷನ್ ನೀವು ಸ್ಟಡಿ ಮಾಡ್ಬೋದು. ಈ ಒಂದು ಎಕ್ಸ್ಟೆನ್ಷನ್ ಝೋನಲ್ಲಿ ಮೂಮೆಂಟ್ಸು ತುಂಬ ಫಾಸ್ಟ್ ಇರುತ್ತೆ. ಸೊ ಏನಾಗುತ್ತೆ ಅಂತಂದರೆ ಇಲ್ಲಿಗೆ ಬಂದ್ಬಿಟ್ಟು ಫಸ್ಟ್ ಲೆವೆಲಿಂದನೇ ಮತ್ತೆ ಬೌನ್ಸ್ ಆಗಿ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಆಗಲಿಲ್ಲ ಅಂತಂದರೆ ಸೆಲ್ಲರ್ಸ್ ತುಂಬ ಸ್ಟ್ರಾಂಗ್ ಇದ್ದರು ಅಂದರೆ ಈ ಒಂದು ಲೆವೆಲಿಂದ ಆಗೋ ಚಾನ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾನು ಬ್ಯಾಕ್ ಟೆಸ್ಟ್ ಮಾಡಿರೋ ಪ್ರಕಾರ ಈ ಒಂದು ಸ್ಮಾರ್ಟ್ ಲೇಬಲ್ ಅಂತಲೇ ಹೇಳ್ಬೋದು. ಓಕೆ, ಈ ಒಂದು ಸ್ಮಾರ್ಟ್ ಲೇಬಲ್ಸಿಂದನೇ ಪ್ರೈಸು ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾನು ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸೋಣ ಈಗ. ಬೇರೆ ಬೇರೆ ಒಂದು ಹಿಂದಿನ ದಿನಗಳದ್ದು ಬ್ಯಾಕ್ ಡೇಸ್ದು ಒಂದು ತೋರಿಸ್ತೀನಿ. ಸೊ ಇಲ್ಲಿ ಸಪೋಸ್ ತುಂಬ ಸ್ಟ್ರಾಂಗ್ ಇದ್ದರು ಅಂತ ಅಂದ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಈ ಒಂದು ಮ್ಯಾಗ್ನೆಟಿಕ್ ಝೋನಿಗೆ ಬಂದುಬಿಟ್ಟು ಇಲ್ಲೆಲ್ಲೋ ಒಂದು ಲಿಕ್ವಿಡಿಟಿ ಕ್ಯಾಂಡಲ್ ಥರ ಮಾಡ್ಕೊಂಡ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಝೋನ್ನ ದಾಟೋದು ತುಂಬ ಕಷ್ಟ. ಓಕೆ, ಮ್ಯಾಗ್ನೆಟ್ ಝೋನ್ಸ್ ಇಲ್ಲಿ ಎಷ್ಟು ಫಾಸ್ಟಾಗಿ ಬರುತ್ತೋ ಅಷ್ಟೇ ಫಾಸ್ಟಾಗಿ ರೀಬೌನ್ಸ್ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಓಕೆ, ಸೊ ಹಾಗೆಯೇ ನನಗೆ ಸಪೋಸ್ ನೀವು ನೋಡ್ಬೋದು ಲಾಸ್ಟ್ ಮಂತಲ್ಲಿ ಬಿಕಾಸ್ ಆಫ್ 500% ಟ್ಯಾರಿಫ್ ಅಲ್ವಾ, 500% ಟ್ರಂಪ್ ಟ್ಯಾರಿಫಿಂದ ಮಾರ್ಕೆಟ್ ತುಂಬ ರ್ಯಾಪಿಡಾಗಿ ಬಿದ್ದುಬಿಡ್ತು. ತುಂಬ ಕ್ಯಾಚ್ ಮಾಡೋಕ್ಕೂ ಆಗಲಿಲ್ಲ. ಕೆಲವೊಬ್ಬರು ಮಾಡಿದ್ದಾರೆ. ಆ ಥರ ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಈ ಲೆವೆಲ್ಸ್ ಎಲ್ಲ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಓಕೆ, ಸೊ ಅಂಥ ಸಮಯದಲ್ಲಿ ಏನು ಮಾಡ್ಕೋಬೇಕು ಅಂದರೆ ಒಂದು ಸೆಟ್ಟಿಂಗ್ಸ್ ಇದೆ ಇಲ್ಲಿ, ನೀವು ನೋಡ್ಕೋಬೋದು. ಫಿಬೊನಾಚಿ ಎಕ್ಸ್ಟೆನ್ಷನ್ಸ್ ಲೆವೆಲ್ಸ್ ಇದೆಲ್ಲ. ಓಕೆ, ಫಸ್ಟ್ ಲೆವೆಲ್ ಆಫ್ ಎಕ್ಸ್ಟೆನ್ಷನ್ 1.61, 161.8, 261, 361, 423. ಓಕೆ, ಪ್ರೈಸು ಸಿನ್ಸ್ ನೋಡಿ ನಾವೀಗ ಡೈಲಿ ಟೈಮ್ ಫ್ರೇಮಲ್ಲಿದ್ದೀವಿ. ಸೊ ಡೈಲಿ ಝೋನ್ಸ್ ಇದೆ ಅಷ್ಟೇ. ಹಾಗಾಗಿ ನಮಗೆ ಡೈಲಿ ಝೋನ್ಸಿನ ಎಕ್ಸ್ಟೆನ್ಷನ್ಸ್ ಲೈನ್ಸ್ ಇವು ಕೂಡ ತುಂಬ ಪಕ್ಕಾ ಪರ್ಟಿಕ್ಯುಲರ್ಲಿ ವರ್ಕ್ ಆಗುತ್ತೆ. ಸೊ ಈ ಲೆವೆಲ್ಸು ನಮಗೆ ವೀಕ್ಲಿ ಲೆವೆಲ್ಸ್ ಹತ್ರ ಒಂದು ಓವರ್ಲ್ಯಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಹಾಗಾದಾಗ ವೀಕ್ಲಿ ಲೆವೆಲ್ಸ್ ಹತ್ರ ಈ ಲೆವೆಲ್ಸು ವೀಕ್ಲಿ ಲೆವೆಲ್ಸು ಅಥವಾ ಮಂತ್ಲಿ ಲೆವೆಲ್ಸ್ ಹತ್ರ ಓವರ್ಲ್ಯಾಪ್ ಆದಾಗ ಆ ಒಂದು ಝೋನ್ಸು ತುಂಬ ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ, ಇಲ್ಲ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಓಕೆ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಾನು ಬೇಸಿಕಲಿ ಟ್ರೇಡ್ ಮಾಡೋದು ವೀಕ್ಲಿ ಮತ್ತು ಮಂತ್ಲಿ ಲೆವೆಲ್ಸಲ್ಲಿ ಟ್ರೇಡ್ ಮಾಡ್ತೀನಿ. ಓನ್ಲಿ ಫಾರ್ ಕ್ವಿಕ್ ಸ್ಕ್ಯಾಲ್ಪಿಂಗಿಗೆ ಈ ಒಂದು ಡೈಲಿ ಲೆವೆಲ್ಸ್ನ ಟ್ರೇಡ್ ಮಾಡ್ಕೊತಾ ಹೋಗ್ತಾರೆ. ಸೊ ಫಸ್ಟ್ ಲೆವೆಲ್ಲು ಇದು ಫಸ್ಟ್ ಲೆವೆಲ್ ಆಫ್ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. M1, M2, M3 ಅಂತ ಹೇಳ್ತೀನಿ ನಾನು. ನೋಡಿ M3 ಈ ಒಂದು ಝೋನ್ಸಲ್ಲಿ ಪ್ರೈಸ್ ಆ್ಯಕ್ಷನ್ ಅಥವಾ ಫಾಲ್ ಆಗ್ತಾ ಇದ್ದರೆ ಒಂದು ಅಟ್ಲೀಸ್ಟ್ ಒಂದು ಶಾರ್ಟ್ ಕವರಿಂಗ್ ಆಗಲಿ ಬಂದೇ ಬರುತ್ತೆ. ಮತ್ತು ಶಾರ್ಟ್ ಕವರಿಂಗ್ ಮಾಡಿಬಿಟ್ಟು ನಿಮಗೆ ಗೊತ್ತಿರುತ್ತೆ ಮಾರ್ಕೆಟು ಲೋವರ್ ಲೋ, ಹೈಯರ್ ಲೋ, ಹೈಯರ್ ಹೈ, ಲೋವರ್ ಲೋ, ಈ ಕಾನ್ಸೆಪ್ಟ್ ಗೊತ್ತಿರುತ್ತಲ್ವ, ಡೌ ಥಿಯರಿ ಕಾನ್ಸೆಪ್ಟ್. ಓಕೆ, ಲೋವರ್ ಲೋ ಮಾಡ್ಕೊಂಡ್ಬಿಟ್ಟು ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಏರಿಯಾದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಥಿಂಕ್ ಮಾಡ್ಬೋದು ಮಾರ್ಕೆಟ್ ಹಿಂಗೆ ಬಿದ್ದೋಗ್ಬಿಡುತ್ತೆ ಅಂತ ಥಿಂಕ್ ಮಾಡೋದು ತಪ್ಪಾಗುತ್ತೆ. ಈ ಒಂದು ಏರಿಯಾಸ್ ಕೂಡ ಸಪೋರ್ಟ್ ಝೋನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಸೊ ಇದು ಮಂತ್ಲಿ ಲೆವೆಲ್ಸು, ಡೈಲಿ ಲೆವೆಲ್ಸ್ ಆಗುತ್ತೆ. ಸೊ ನೋಡಿ, ಲೇಬಲ್ಸ್ ಬೇಡ ಅಂತಂದರೆ ಇದನ್ನು ಸ್ವಿಚ್ ಆಫ್ ಮಾಡ್ತೀನಿ ನಾನು. ಹಾಗೆಯೇ ನಿಮಗೆ ಯಾವುದೇ ಕಲರ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು ಇಲ್ಲಿ ಬಂದುಬಿಟ್ಟು. ಹಾಗೆಯೇ ನನಗೆ ತುಂಬ ಲೆವೆಲ್ಸ್ ಬೇಡ ಅಂತಂದರೆ ಫಸ್ಟ್ ಲೆವೆಲ್ ಎಕ್ಸ್ಟೆನ್ಷನ್ ಲೆವೆಲ್ಸ್ನ ನಾನು ಆನ್ ಮಾಡ್ಕೊಂಡಿರ್ತೇನೆ. ಓಕೆ, ಆ್ಯಂಡ್ ನಿಮಗೆ ಕೀ ಫಿಬೊನಾಚಿ ಲೈನ್ಸ್ ಬಂದ್ಬಿಟ್ಟು ಸಾಲಿಡಲ್ಲಿದೆ. ಇಲ್ಲಿ ಡ್ಯಾಶ್ಡ್ ಬೇಕಾದರೆ ಡ್ಯಾಶ್ಡ್ ಕೂಡ ನೀವು ಕನ್ವರ್ಟ್ ಮಾಡ್ಕೋಬೋದು. ನೋಡಿ, ಈ ಲೈನ್ಸ್ ಚೇಂಜ್ ಆಗುತ್ತೆ. ಓಕೆ, ಆ್ಯಂಡ್ ನಿಮಗೆ ಇನ್ನೂ ಕೆಲವೊಂದು 23.6, 70.86 ಲೈನ್ಸ್ ಅವು ಕೂಡ ಆ್ಯಕ್ಚುಲಿ
ಈ ಒಂದು ಲೈನ್ಸು ಮತ್ತೆ ಮಾಡ್ಕೊತೇನೆ. ನೋಡಿ, ಈ ಒಂದು ಲೈನ್ಸು ನಿಮ್ಮ ಕನ್ವೀನಿಯನ್ಸಿಗೋಸ್ಕರ ನನಗೆ ಯಾವುದೇ ಲೈನ್ ಅಂತ ಗೊತ್ತಿದೆ, ಬಟ್ ಈ ಎರಡು ಲೈನ್ಸ್ ಕೂಡ ತುಂಬ ನಮಗೆ ಪ್ರೈಸ್ ಆಕ್ಷನ್ ಲೆವೆಲ್ಸ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ನೋಡಿ, ಪ್ರೈಸು ಇಲ್ಲಿ ಬಂದ್ಬಿಟ್ಟು ಮತ್ತೆ ಈ ಲೆವೆಲಲ್ಲಿ ಮತ್ತೆ ರೆಸಿಸ್ಟೆನ್ಸ್ ಥರ ಬಿಹೇವ್ ಮಾಡಿಕೊಂಡು ಒಂದು ಟೆಸ್ಟ್ ಮಾಡಿಕೊಂಡು ಮತ್ತೆ ಪ್ರೈಸ್ ಬಿದ್ದಿದೆ. ನೋಡಿ, ಎಷ್ಟು ಪ್ರೈಸ್ ಆ್ಯಕ್ಷನ್ಗೋಸ್ಕರ ಎಷ್ಟು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ಲೆವೆಲ್ಸು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಕ್ಕೊಂತ ಹೋಗುತ್ತೆ. ಓಕೆ, ಸೊ ಐಲ್ ಬಿ ಸೇಯಿಂಗ್ ದಟ್ ಈ ಲೆವೆಲ್ಸಲ್ಲಿ ಪ್ರೈಸ್ ಆ್ಯಕ್ಷನ್ ಇದೆ. ಯಾವುದೇ ಲೆವೆಲ್ಸಲ್ಲಿ ಪ್ರೈಸ್ ಆ್ಯಕ್ಷನ್ ಆಗ್ತಾ ಇದ್ದರೆ ನೀವು ಆ ಲೆವೆಲ್ಸು ಅದು ಮೇಲ್ಗಡೆ ಇದೆನಾ ಕ್ಯಾಂಡಲ್ಸು ಕೆಳಗಡೆ ಇದನ್ನು ನೋಡ್ಕೋಬೇಕಾಗುತ್ತೆ. ತುಂಬ ಪ್ರೈಸ್ ಆ್ಯಕ್ಷನ್ ಆಗ್ತಾ ಇದ್ದರೆ ಕೆಳಗಡೆ ಹೋಗುತ್ತೆ ಅಂತ ಅರ್ಥ. ತುಂಬ ಪ್ರೈಸ್ ಆ್ಯಕ್ಷನ್ ಈ ಲೈನ್ಸು ಮೇಲ್ಗಡೆ ಆಗ್ತಾ ಇದೆ ಅಂತ ಅಂದರೆ ಪ್ರೈಸ್ ಆಲ್ಮೋಸ್ಟ್ ಮೇಲ್ಗಡೆ ಹೋಗುತ್ತೆ. ಸಪೋಸ್ ಟ್ರ್ಯಾಪ್ ಮಾಡೋ ಒಂದು ಜೋನ್ಸ್ ಆಗಿದ್ದರೆ ಮತ್ತೆ ವಾಪಸ್ಸು ಮತ್ತೆ ಈ ಲೆವೆಲ್ಸಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಅದು ಕೂಡ ಆಗಿದೆ, ನೋಡ್ಬೋದು ನೀವು. ಓಕೆ, ಇಲ್ಲಿ ಇದ್ರ ಮೇಲೆ ಪ್ರೈಸ್ ಆ್ಯಕ್ಷನ್ ಆಗಿದೆ. ಪ್ರೊಜೆಕ್ಷನ್ ಆಗಿಲ್ಲ ಆ್ಯಕ್ಚುಲಿ. ಪ್ರಾಪರ್ ಪ್ರೊಜೆಕ್ಷನ್ ಅಂತ ಅಂದರೆ ಕ್ಯಾಂಡಲ್ಸ್ ಮಾಡಿಬಿಟ್ಟು ಇಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಟೆಸ್ಟ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಮತ್ತೆ ಕ್ಯಾಂಡಲ್ಸು ಮೇಲೆ ಹೋಗಬೇಕಾಗುತ್ತೆ. ಸೊ ಮೇಲೆ ಹೋದಾಗ ಇದ್ರ ಮೇಲ್ಗಡೆ ಹೋದರೆ ನಮಗೆ ಪಕ್ಕಾ ಎಂಟ್ರಿ ಆಗಿರುತ್ತೆ, ಎಂಟ್ರಿ ಪೊಸಿಷನ್ಸ್. ಓಕೆ, ಅದು ಸೇಫೆಸ್ಟ್ ಎಂಟ್ರಿ ಅಂತಲೇ ಹೇಳ್ಬೋದು ಇದ್ರ ಮೇಲ್ಗಡೆ ಪ್ರೈಸ್ ಆ್ಯಕ್ಷನ್ ಮಾಡೋದ್ರೆ. ಇಲ್ಲ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತೀರಿ ಅಂತ ಅಂದರೆ ಇಲ್ಲಿ ಪ್ರೈಸ್ ಆ್ಯಕ್ಷನ್ ಮಾಡಿ ನೋಡಿ, ಇಲ್ಲಿ ಪ್ರೈಸ್ ಆ್ಯಕ್ಷನ್ ಮಾಡಿ ಕ್ಯಾಂಡಲ್ಸು ಈ ಥರ ಹೋಗ್ಬೇಕಾಗುತ್ತೆ, ಈ ಥರ ಹೋಗ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕೆಳಗಡೆ ಪ್ರೈಸ್ ಆ್ಯಕ್ಷನ್ ಆಗಿದೆ ನಮಗೆ. ನೋಡಿ, ಇಲ್ಲಿ ತುಂಬ ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಜೋನ್ ಕ್ರಿಯೇಟ್ ಆಗಿಬಿಟ್ಟು ಪ್ರೈಸು ಯಾವ ಥರ ಫಾಲ್ ಆಗಿದೆ. ಸೊ ಇದು ರನ್ನಿಂಗ್ ಕ್ಯಾಂಡಲ್ಸಲ್ಲೇ ಇದೆ, ನೀವು ಚೆಕ್ ಮಾಡ್ಬೋದು. ನೋಡಿ, ಇಂಪಾರ್ಟೆಂಟ್ಸ್ ಲೆವೆಲ್ಸ್ ಹತ್ರ ಯಾವ ಥರ ಕ್ಯಾಂಡಲ್ಸ್ ರಿಯಾಕ್ಷನ್ ಆಗ್ತಿದೆ ಅಂತಲೂ ನೀವು ನೋಡ್ಕೋಬೋದು. ಓಕೆ, ಸೊ ಇದು ಡೈಲಿ ಲೆವೆಲ್ಸ್ ಆಯಿತು. ಸೊ ಡೈಲಿ ಲೆವೆಲ್ಸ್ ಆದರೆ ನೆಕ್ಸ್ಟು ವೀಕ್ಲಿ ಲೆವೆಲ್ಸ್ ನೋಡೋಣ. ವೀಕ್ಲಿ ಲೆವೆಲ್ಸ್ ಕೂಡ ಸಿಮಿಲರ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಡೈಲಿ ಲೆವೆಲ್ಸ್ನ ನಾನು ಯಾವಾಗಲೂ ಆನ್ ಮಾಡ್ಕೊಂಡಿರ್ತೇನೆ, ಬಿಕಾಸ್ ನಮಗೆ ಡೈಲಿ ಲೆವೆಲ್ಸಲ್ಲಿ ಕೂಡ ಪ್ರೈಸ್ ಆ್ಯಕ್ಷನ್ ತುಂಬ ಆಗ್ತಿರುತ್ತೆ. ಸೊ ಅದನ್ನು ಆನ್ ಮಾಡ್ಕೊತಾನೆ. ನೀವು ವೀಕ್ಲಿ ಲೆವೆಲ್ಸಲ್ಲಿ ಪೊಸಿಷನಲ್ ಆರ್ ಸ್ವಿಂಗ್ ಟ್ರೇಡ್ ಮಾಡೋದಿದ್ರೆ ಡೈಲಿ ಲೆವೆಲ್ಸ್ನ ಆನ್ ಮಾಡ್ಕೊಳ್ಳಿ, ಹಾಗೆಯೇ ವೀಕ್ಲಿ ಲೆವೆಲ್ಸ್ನ ಕೂಡ ಆನ್ ಮಾಡ್ಕೊಳ್ಳಿ. ಓಕೆ, ವೀಕ್ಲಿ ಲೆವೆಲ್ಸು ಡೈಲಿ ಲೆವೆಲ್ಸ್ಗಿಂತ ಸ್ವಲ್ಪ ವೈಡ್ ಆಗಿರುತ್ತೆ. ನಿಮಗೆ ಪಾಯಿಂಟ್ಸ್ಗಳು ಕೂಡ ಕ್ಯಾಪ್ಚರ್ ಮಾಡೋದು ತುಂಬ ಸಿಗುತ್ತೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ಫಾರ್ ಎನ್ ಎಕ್ಸಾಂಪಲ್ ನಿಫ್ಟಿಗಾಗಲಿ ಬ್ಯಾಂಕ್ ನಿಫ್ಟಿಗಾಗಲಿ ಕೂಡ ಒಂದು ಮಿನಿಮಮ್ ವೀಕ್ಲಿ ಲೆವೆಲ್ಸಲ್ಲಿ ಒಂದು 70 to 80 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ಕೊತ ಹೋಗ್ಬೋದು. ಓಕೆ, ನಿಫ್ಟಿ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಒಂದು 60 to 80 ಪಾಯಿಂಟ್ಸ್ನ ನೀವು ಲೆವೆಲ್ಸ್ ಟು ಲೆವೆಲ್ಸೇ ಕ್ಯಾಪ್ಚರ್ ಮಾಡ್ಬೋದು ಆ್ಯಕ್ಚುಲಿ. ಓಕೆ, ಅಂದರೆ ವಿತ್ ಪ್ರಾಪರ್ ಪ್ರೈಸ್ ಆ್ಯಕ್ಷನ್. ಓಕೆ, ಈ ಥರ. ಸೊ ಮಂತ್ಲಿ ಲೆವೆಲ್ಸು ಟ್ರೇಡ್ ಮಾಡೋರಿಗೆ ಯೂಸಲಿ ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ ತುಂಬ ಟ್ರೇಡರ್ಸ್ಗೆ. ಬಟ್ 15 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ತಾರೆ, ಇಲ್ಲ 1 ಅವರಲ್ಲಿ ಟ್ರೇಡ್ ಮಾಡ್ಕೊತ ಹೋಗ್ತಾರೆ. ಸೊ ಇದು ಮಲ್ಟಿ ಟೈಮ್ ಫ್ರೇಮ್ ಟೂಲ್ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ಟೂಲ್ ಆಗುತ್ತೆ ಟ್ರೇಡರ್ಸ್ಗೆ. ಆ್ಯಂಡ್ ಡಿಫ್ರೆಂಟ್ ಟ್ರೇಡರ್ಸ್ಗೂ ಕೂಡ ಅಕಾರ್ಡಿಂಗ್ ಟು ದೇರ್ ಕನ್ವೀನಿಯನ್ಸ್ ದೇ ಕ್ಯಾನ್ ಟ್ರೇಡ್ ಅಂತಲೇ ಹೇಳ್ಬೋದು. ಅಂದರೆ ಕೆಲವೊಬ್ಬರು ಡಿಫ್ರೆಂಟ್ ವೀಕ್ಲಿ ಟ್ರೇಡರ್ಸ್, ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ವೀಕ್ಲಿ ಟ್ರೇಡರ್ಸ್ ಇರ್ತಾರೆ, ಮಂತ್ಲಿ ಟ್ರೇಡರ್ಸು, ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ಟ್ರೇಡ್ ಮಾಡೋರು ಇರ್ತಾರೆ. ಸೊ ಅವರಿಗೆ ಎಲ್ಲ ಥರದ್ದು ಯೂಸ್ಫುಲ್ಲಾಗಿ ವರ್ಕ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಜೋನ್ಸ್ನ ಕ್ರಿಯೇಟ್ ಮಾಡಿರ್ತೇನೆ. ಸೊ ಬೇಸಿಕಲಿ ಡಿಫಾಲ್ಟ್ ಸೆಟ್ಟಿಂಗ್ಗೆ ನೀವು ಹೋದರೆ ಒಳ್ಳೆಯದು. ನಿಮಗೆ ವೀಕ್ಲಿ ಜೋನ್ಸು, ವೀಕ್ಲಿ ಸ್ಕ್ಯಾಲ್ಪ್ ಲೆವೆಲ್ಸ್ ಬೇಡ, ಮಂತ್ಲಿ ಲೆವೆಲ್ಸು ಬೇಡ, ಓನ್ಲಿ ಮಂತ್ಲಿ ಮೇನ್ ಇಂಪಾರ್ಟೆಂಟ್ ಲೆವೆಲ್ಸ್ ಬೇಕು ಆ್ಯಂಡ್ ಡೈಲಿ ಬೇಕು ಅಂದರೆ ನೀವು ಇಲ್ಲಿ ಸ್ವಿಚ್ ಆನ್ ಮಾಡ್ಕೋಬೋದು. ನೋಡಿ, ಸೊ ಇದು ಕೂಡ ತುಂಬ ಅಕ್ಯುರೇಟಾಗೆ ವರ್ಕ್ ಆಗುತ್ತೆ. 3 ಮಿನಿಟ್ಸು 1 ಮಿನಿಟಲ್ಲಿ ಬಂದರೆ ಸ್ಕ್ಯಾಲ್ಪಿಂಗಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಓಕೆ,
ಈ ಒಂದು ಇಲ್ಲಿ ಟೆಸ್ಟ್ ಮಾಡಿಬಿಟ್ಟು ಈ ಒಂದು ಲೆವೆಲ್ ಒಂದು ಲಿಕ್ವಿಡಿಟಿ ಗ್ರಾಫ್ ಕ್ಯಾಂಡಲ್ ಥರ ಮಾಡಿಬಿಟ್ಟು ಕೆಳಗಡೆ ಬಂದಿದೆ ಅಲ್ವಾ. ಸೊ ಇಲ್ಲಿ ಒಂದು ಸಣ್ಣದಾಗಿ ಎಂಟ್ರಿ ಮಾಡ್ಬೋದು ವಿತ್ ಸ್ಟಾಪ್ ಲಾಸ್. ನೋಡಿ ಪ್ರೈಸ್ ಫಾಲ್ ಇನ್ನು ತುಂಬ ಫಾಸ್ಟಾಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಈ ಜೋನ್ಸ್ ಎಲ್ಲ ಮ್ಯಾಗ್ನೆಟ್ ಜೋನ್ಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಪ್ರೈಸ್ ಎಷ್ಟು ಫಾಸ್ಟಾಗಿ ಬೀಳ್ತಾ ಇದೆ ನೀವೇ ನೋಡ್ಬೋದು. ಇಲ್ಲಿ ಟೈಮ್ ಫ್ರೇಮಿಗೆ ಮೂವ್ ಆದರೂ ಕೂಡ ನೀವು ನೋಡ್ಬೋದು ಒಂದು ಫಾಲ್ ತುಂಬ ಸಿವಿಯರ್ ಇದೆ ಇಲ್ಲಿ. ಸೊ ಈ ಒಂದು ಲೆವೆಲ್ಸ್ ಹತ್ರ ಅಗೇನ್ ನೋಡಿ, ನಾನು ಈ ಒಂದು ಲೆವೆಲ್ಸ್ ಹತ್ರ ಇಮ್ಮಿಡಿಯೇಟ್ಲಿ ನೀವು ಬ್ರೇಕ್ಔಟ್ ಲೇಬಲ್ಸು ಪಾಪಪ್ ಆಗಿಬಿಡುತ್ತೆ. ಅಂದರೆ ಇಲ್ಲಿ ಯಾರು ಇನ್ನೂ ಎಂಟ್ರಿ ತೊಗೊಂಡಿಲ್ಲ, ಇಲ್ಲೇ ಈ ಒಂದು ಲೆವೆಲ್ಸ್ ಹತ್ರ ಎಂಟ್ರಿ ತೊಗೊಳೋರಿಗೆ ಒಂದು ವೆಯ್ಟ್ ಮಾಡ್ತಾ ಇರ್ತಾರಲ್ವ, ಅವರಿಗೆ ಫೋಮೋ ಕಂಟ್ರೋಲಿಗೋಸ್ಕರ ಇದು ತುಂಬ ಯೂಸ್ ಆಗುತ್ತೆ. ನೋಡಿ ಈಗ ಫಾರ್ ಅನ್ ಎಕ್ಸಾಂಪಲ್ ಇದು BTC ಇದ್ದೀವಿ ನಾವು. ಹಾಗಾಗಿ ಓಪನ್ ಇಂಟ್ರೆಸ್ಟ್ ಅವೆಲ್ಲ ಚೆಕ್ ಮಾಡಿ ಯಾವ ಥರ ಮಾಡ್ತಾರೋ ನನಗೂ ಗೊತ್ತಿಲ್ಲ. ಬಟ್ ಕನ್ಸಿಡರ್ ನೀವು ನಿಫ್ಟಿಯಲ್ಲಿದ್ದಿರಿ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿದ್ದಿರಿ ಅಂತಂದರೆ ನೀವು OI ಡಾಟಾನ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಓಪನ್ ಇಂಟ್ರೆಸ್ಟ್ ಎಷ್ಟಿದೆ, ಆ ಲೆವೆಲ್ಸ್ ಹತ್ರ ಸಪೋರ್ಟ್ ಥರ ಆಗುತ್ತಾ, ರೆಸಿಸ್ಟೆನ್ಸ್ ಥರ ಆಗುತ್ತಾ, ಬ್ರೇಕ್ ಆಗುತ್ತಾ ಅಂತ. ಸೊ ಬೇಸಿಕಲಿ ಈ ಒಂದು ಲೇಬಲ್ಸು ನಿಮಗೆ ಯಾವುದೇ ಒಂದು ಟ್ರೇಡ್ ತಗೊಳಕ್ಕೆ ಸಜೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿ. ಬಟ್ ಪ್ರೈಸ್ ಆ್ಯಕ್ಷನ್ನಿಗೋಸ್ಕರ ವೆಯ್ಟ್ ಮಾಡಿ ಅಂತ ಒಂದು ಸಲಹೆಯನ್ನು ಕೊಡ್ತಾ ಇದೆ. ಓಕೆ, ಡೈಲಿ ಸಪೋರ್ಟ್ ಬ್ರೋಕನ್. ಓಕೆ, ಇದೊಂದು ಡೈಲಿ ಸಪೋರ್ಟ್ ನಮಗೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಇತ್ತಲ್ವಾ. ಡೈಲಿ ಸಪೋರ್ಟ್ಸ್ ತುಂಬ ಸ್ಟ್ರಾಂಗ್ ಸಪೋರ್ಟೇ ಆಗುತ್ತೆ. ಸೊ ಡೈಲಿ ಸಪೋರ್ಟ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಒಂದು ರೀಟೆಸ್ಟ್ ಮಾಡಿಬಿಟ್ಟು ಹಿಂಗೆ ಮತ್ತೆ ಪ್ರೈಸು ವಾಪಸ್ ಹೋದರೆ ಅಲ್ಲಿ ಒಂದು ಎಂಟ್ರಿ ತಗೊಳ್ರಿ ಅಂತ ಇದು ಒಂದು ಲೇಬಲು ಸಲಹೆ ಮಾಡ್ತಾ ಇದೆ. ನೋಡಿ ಪ್ರೀವಿಯಸ್ಲಿ ಇದು ಇದ್ದಿಲ್ಲ, ನೀವು ನೋಡ್ಬೋದು. ಆ್ಯಸ್ ಸೂನ್ ಆ್ಯಸ್ ಪ್ರೈಸ್ ಬ್ರೋಕನ್ ದಿಸ್ ಸಪೋರ್ಟ್ ಜೋನ್, ಇದು ಪಾಪಪ್ ಆಗ್ತಾಯಿದೆ. ಸೊ ಫೋಮೋ ಕಂಟ್ರೋಲ್ ತುಂಬ ಯೂಸ್ ಆಗುತ್ತೆ. ನೀವು ಅನ್ಕೋಬೋದು ನಾವು ತುಂಬ ಫಾಸ್ಟಾಗಿ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ನಾವು ಇಲ್ಲಿ ಒಂದು ಮೂಮೆಂಟ್ನ ಅಂತ ಅನ್ಕೋಬೋದು. ಸೊ ಆ ಥರ ಮೂಮೆಂಟ್ಸು ನಿಮಗೆ ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ, ಅಲ್ಲಿ ದುಡ್ಡು ಕೂಡ ಮಾಡೋಕ್ಕಾಗಲ್ಲ ಅನ್ಲೆಸ್ ಅಂಟಿಲ್ ನೀವು ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಪ್ರಾಪರಾಗಿ ಟ್ರೇಡ್ ತಗೊಂಡಿದ್ರೆ ಮಾತ್ರ ದುಡ್ಡು ಮಾಡೋಕ್ಕಾಗುತ್ತೆ. ಓಕೆ, ಸೊ ನೋಡ್ಬೋದು ಇಲ್ಲಿ ಮತ್ತೆ ವಾಲಟೈಲ್ ಆಗ್ತಾಯಿದೆ. ಇಲ್ಲಿ ಯಾರಾದರೂ ಟ್ರೇಡ್ ತೊಗೊಂಡಿದ್ರೆ ನೀವು ಈ ಒಂದು ವಾಲಟೈಲಿಟಿಗೆ ಬಲಿ ಆಗ್ತಾ ಇದ್ರಲ್ವ. ಸೊ ಈ ಒಂದು ಫೋಮೋನ್ನೇ ಇದು ಕಂಟ್ರೋಲ್ ಮಾಡುತ್ತೆ, ಈ ಲೇಬಲ್ಸ್. ಓಕೆ, ವಿತ್ ಲೈವ್ ಡಾಟಾ ತೋರಿಸ್ತಾ ಇದ್ದೀನಿ ನಾನು, ನೋಡಿ ವಿತ್ ಲೈವ್ ಡಾಟಾ. ಓಕೆ, ಸೊ ಈ ಕ್ಯಾಂಡಲ್ಲು ಈಗ ಇಲ್ಲಿಗೆ ಬಂದ್ಬಿಟ್ಟು ಟೆಸ್ಟ್ ಮಾಡಿ ಕೆಳಗಡೆ ಹೋದರೆ ಈ ಮ್ಯಾಗ್ನೆಟ್ ಜೋನ್ಸಿಗೆ ನೆಕ್ಸ್ಟು ಹೋಗುತ್ತೆ. ಇಲ್ಲ ಅಂತ ಅಂದರೆ ಇದೊಂದು ಲಿಕ್ವಿಡಿಟಿ ಕ್ಯಾಂಡಲ್ ಥರ ಬಿಹೇವ್ ಆಗಿ ಮತ್ತೆ ಪ್ರೈಸು ಮೇಲೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ದಿಸ್ ಈಸ್ ಅಗೇನ್ ವೀಕ್ಲಿ ಜೋನ್ಸು. ಸೊ ವೀಕ್ಲಿ ಜೋನ್ಸಲ್ಲಿ ಕೂಡ ಸಿಮಿಲರ್ ಕಾನ್ಸೆಪ್ಟ್ಸು ವರ್ಕ್ ಆಗುತ್ತೆ. ನೀವು ನೋಡ್ಬೋದು ಈ ಒಂದು 50% 38.2 ಆ್ಯಂಡ್ ಅನದರ್ ಜೋನ್ 68.6. ಓಕೆ, ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ಒಂದು ಜೋನ್ನ ಕನ್ಸಿಡರ್ ಮಾಡಿಕೊಂಡ್ರೆ ನೀವು ನೋಡಿ ಡೈಲಿ ಲೆವೆಲ್ಸು ಕೂಡ ಎಷ್ಟು ಇಂಪಾರ್ಟೆಂಟ್ ಸಪೋರ್ಟ್ ಜೋನ್ ಥರ ಬಿಹೇವ್ ಆಗಿದೆ ಇಲ್ಲಿ. ಓಕೆ, ನೀವು ಈ ಥರ ಮಾಡಿಬಿಟ್ಟು ಟೆಸ್ಟ್ ಮಾಡಿ ಇಲ್ಲಿ ನೋಡಿ 3 ಸರಿ ಟೆಸ್ಟ್ ಮಾಡಿದೆ. ಸೊ ಹಂಗಾಗಿ ನೀವು ಕನ್ಸಿಡರ್ ಮಾಡ್ಕೋಬೋದು ಈ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡೋದು ತುಂಬ ಕಷ್ಟ ಇದೆ. ಸೊ ನೀವು ಪ್ಲಾನ್ ಮಾಡಬೇಕಾಗಿರೋದು ಡೌನ್ ಸೈಡ್ ಮೂಮೆಂಟೇ ಅಂತ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್ ಟ್ರೇಡ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಬಟ್ ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್ ಮಾಡೋದ್ರ ಮುಂಚೆ ಮಾರ್ಕೆಟು ಅಥವಾ ಆಪ್ಷನ್ಸ್ನ ತಿಳ್ಕೊಂಡ್ಬಿಟ್ಟು ಮಾಡಿ. ಹಾಗಾದರೆ ನೀವು ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಆಗಿ ಉಳಿತೀರ. ಸೊ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸ್ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ. ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದೆರಡು ಕ್ಯಾಂಡಲ್ಲು ರಿಯಾಕ್ಟ್ ಆಗಿದೆ. ಬಟ್ ಸೆಲ್ಲರ್ಸು ತುಂಬ ಸಿವಿಯರ್ ಆಗಿರೋದ್ರಿಂದ ಇಲ್ಲಿ ಈ ಒಂದು ಸ್ಟ್ರಾಂಗ್ ಮಂತ್ಲಿ ಲೆವೆಲ್ಸು ವೀಕ್ಲಿ ಲೆವೆಲ್ಸ್ ಅಂತಲೇ ಹೇಳ್ಬೋದು, ಇದನ್ನು ಬ್ರೇಕ್ ಮಾಡಿಬಿಟ್ಟು ಕೆಳಗಡೆ ಹೋದಾಗ ಓಕೆ ಮಾರ್ಕೆಟ್ ಬೇರಿಶ್ ಮಾರ್ಕೆಟ್ ಅಥವಾ ನೀವು ಆನೇನ್ ಓವರ್ ಆಲ್ 5 ಮಿನಿಟ್ಸಲ್ಲಿ ಡೌನ್ ಟ್ರೆಂಡ್ ಫಾಲೋ ಆಗ್ತಿದೆ ಅಂದ್ಕೊಂಡ್ಬಿಟ್ಟು ನೀವು ಟ್ರೇಡ್ಗಳನ್ನ ತೊಗೊಂಡು ಹೋಗಬೇಕಾಗುತ್ತೆ.
ನೋಡಿ ಮಾರ್ಕೆಟ್ ಇಲ್ಲಿ ಬಂತು, ಇಲ್ಲಿ ನಿಂತ್ಕೊಂತು. ಸೊ ಇದನ್ನೇನಂತ ಅನ್ಬೋದು, ಈಗ ಟೆಸ್ಟ್ ಮಾಡಿಬಿಟ್ಟು ಒಂದು ಟೆಸ್ಟ್ ಮಾಡಿ ಮತ್ತೆ ಹೋದರೆ ಚೆನ್ನಾಗಿರುತ್ತೆ. ಸೊ ಇದು ವೀಕ್ಲಿ ಲೆವೆಲ್ಸು ಕೂಡ ಸಿಮಿಲರ್ಲಿ ಎಲ್ಲ ಜೋನ್ಸು ವರ್ಕ್ ಆಗುತ್ತೆ. ಹಾಗೆಯೇ ಮಂತ್ಲಿ ಲೆವೆಲ್ಸ್ನ ನಾನೀಗ ವೀಕ್ಲಿ ಲೆವೆಲ್ಸ್ ಹಾಕೇ ಇಲ್ಲ, ನಾನು ಡೈಲಿ ಲೆವೆಲ್ಸಲ್ಲಿದ್ದೀನಿ. ಓಕೆ, ಇವು ವೀಕ್ಲಿ ಲೆವೆಲ್ಸ್ ಆಗುತ್ತೆ. ನೀವು ನೋಡಿ ವೀಕ್ಲಿ ಲೆವೆಲ್ಸು ತುಂಬ ವೈಡ್ ಆಗಿರುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ಈ ಒಂದು ಲೈನ್ಸು ವೀಕ್ ಸ್ಟಾರ್ಟಿಂಗಲ್ಲೇ ಕ್ರಿಯೇಟ್ ಆಗಿಬಿಡುತ್ತೆ, ನಿಮಗೆ ಫಿಕ್ಸ್ಡ್ ಲೈನ್ಸ್ ಇವು. ಹಾಗಾಗಿ ಈ ಒಂದು ಲೈನ್ಸು ಒನ್ ವೀಕ್ವರೆಗೂ ನಿಮಗೆ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅಟ್ ದ ಸೇಮ್ ಟೈಮ್ ನಾನು ಮಂತ್ಲಿ ಲೆವೆಲ್ಸ್ನ ಕೂಡ ಆನ್ ಮಾಡ್ಕೊತೀನಿ. ನಿಮಗೆ ಸ್ವಲ್ಪ ಲೈನ್ಸು ತುಂಬ ಜಾಸ್ತಿ ಲೈನ್ಸ್ ಅಥವಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಸ್ ಅಂತ ಅನಿಸ್ಬೋದು. ಬಟ್ ಈ ಲೆವೆಲ್ಸಲ್ಲಿ ನೀವು ಆ್ಯಕ್ಚುಲಿ ಟ್ರೇಡ್ ಮಾಡೋದು ಕಲ್ತ್ಕೊಂಡ್ರೆ ಇವೆರಡೂ ಲೈನು ತುಂಬ ಸ್ಟ್ರಾಂಗ್ ಒಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್. ಪ್ರೈಸ್ ಇಲ್ಲಿ ಹೋದರೆ ಇಲ್ಲಿಂದ ಪಕ್ಕ ರಿವರ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಸೊ ಬಿಕಾಸ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಆರ್ ಓವರ್ಲ್ಯಾಪಿಂಗ್ ವಿತ್ ಮಂತ್ಲಿ ಆ್ಯಂಡ್ ವೀಕ್ಲಿ ಜೋನ್ಸ್. ಓಕೆ, ಇಲ್ಲ ನನಗೆ ವೀಕ್ಲಿ ಜೋನ್ಸ್ ಏನು ಬೇಡ, ಓನ್ಲಿ ಮಂತ್ಲಿಯಲ್ಲಿ ಟ್ರೇಡ್ ಮಾಡ್ತೀನಿ ಅಂತಂದರೆ ಆಬ್ವಿಯಸ್ಲಿ ವೆಲ್ ಆ್ಯಂಡ್ ಗುಡ್, ಅದು ಕೂಡ ವರ್ಕ್ ಆಗುತ್ತೆ. ನೋಡಿ ಆವಾಗ ಇದು ಮಂತ್ಲಿ ಜೋನ್ಸ್ ಆಗುತ್ತೆ. ಸೊ ಮಂತ್ಲಿ ಜೋನ್ಸ್ 1 ಮಂತ್ಗೆ ಫುಲ್ ಡ್ರಾ ಆಗಿರುತ್ತೆ. ಸೊ ಮಂತ್ಲಿ ಜೋನ್ಸ್ ಟ್ರೇಡ್ ಮಾಡೋರು ಬೇಸಿಕಲಿ 1 ಅವರ್ ಅಥವಾ 15 ಮಿನಿಟ್ಸಲ್ಲಿ ಟ್ರೇಡ್ ಮಾಡ್ಕೊತ ಹೋಗ್ತಾರೆ. ಓಕೆ, ಸೊ ನೋಡಿ ಇಲ್ಲಿ, ಸೊ ನೀವು 1 ಅವರ್ ಟೈಮ್ ಫ್ರೇಮಲ್ಲಿ ಟ್ರೇಡಿಂಗ್ ತೊಗೋಬೇಕಾದ್ರೆ ಆರ್ ಎನಿ ಟ್ರೇಡ್ನ ನೀವು ಪಂಚ್ ಮಾಡಬೇಕಾದ್ರೆ ಟ್ರೆಂಡ್ ನೋಡಲೇಬೇಕಾಗುತ್ತೆ. ಸೊ ಇದು ಡೌನ್ ಟ್ರೆಂಡ್ ಇದೆ. ಸೊ ಯೂಸಲಿ ಲೋವರ್ ಲೋ ಹೈಯರ್ ಲೋ ಮಾಡ್ಕೊಂಡ್ಬಿಟ್ಟೆ ಹೋಗ್ತಾ ಇದೆ. ಓಕೆ, ಇದು ಸೊ ಹಾಗಾಗಿ ನೀವು ಅದನ್ನು ಕೂಡ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಜೋನ್ ಥರನೇ ಕನ್ಸಿಡರ್ ಮಾಡಿಕೊಂಡು ಟ್ರೇಡ್ ತೊಗೋಬೇಕಾಗತ್ತೆ. ಓಕೆ, ಸೊ ಇದು ಅಗೇನ್ ಡಿಲೀಟ್ ಮಾಡ್ತೀನಿ. ಸೊ ಇದು ಮಂತ್ಲಿ ಜೋನ್ಸ್ ನೀವು ನೋಡ್ಬೋದು. ಫೆಬ್ರವರಿ ಮಂತಿಂದ 30th ಇಲ್ಲಿ ಆಲ್ರೆಡಿ ಪ್ಲಾಟ್ ಆಗಿದೆ. ಸೊ ಟ್ರೇಡಿಂಗ್ ವ್ಯೂವಲ್ಲಿ ಸ್ವಲ್ಪ ಡಾಟಾ ಹೈಡ್ ಆಗ್ತಾ ಇರುತ್ತೆ, ಅದು ಆಟೋಮೆಟಿಕಲಿ ನೆಕ್ಸ್ಟು ಫರ್ದರ್ ಡೇಸಲ್ಲಿ ನಮಗೆ ಟ್ರೇಡಿಂಗ್ ವ್ಯೂ ಡಾಟಾ ಕೊಟ್ಟಂಗೆ ಆಬ್ವಿಯಸ್ಲಿ ಪ್ಲಾಟ್ ಆಗುತ್ತೆ. ಸೊ ಪ್ರೀವಿಯಸ್ ಡಾಟಾ ನೀವು ಅನಾಲಿಸಿಸ್ ಮಾಡಬೇಕು ಅಂತ ಅಂದರೆ ಒನ್ ಮೋರ್ ಥಿಂಗ್ ನಾನು ನಿಮಗೆ ಹೇಳಲೇಬೇಕು. ಓಕೆ, ಫಿನಾಂಜಾ ಈ ಒಂದು ಇಂಡಿಕೇಟರ್ ಬಂದ್ಬಿಟ್ಟು ಮಲ್ಟಿ ಟೈಮ್ ಫ್ರೇಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇಂಡಿಕೇಟರ್. ಓಕೆ, ನಾನು ತುಂಬ ಬ್ಯಾಕ್ ಟೆಸ್ಟ್ ಮಾಡಿಬಿಟ್ಟು ಮಾಡಿದ್ದೇನೆ. ನಿಮಗೆ ಈ ಒಂದು ಇಂಡಿಕೇಟರ್ಸಲ್ಲಿ ಯಾವುದೇ ಫ್ಲಾಸ್ ಅಥವಾ ಏನೇ ಎರರ್ಸು ಮಿಸ್ಟೇಕ್ಸು ಕಂಡ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಇದು ಇಂಡಿಯನ್ ಇಂಡೈಸಿಸ್ ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಸ್ಟಾಕ್ಸು, ಯಾವುದೇ ಸ್ಟಾಕ್ಸಿಗೂ ಕೂಡ ವರ್ಕ್ ಆಗುತ್ತೆ. ಫಾರೆಕ್ಸ್ ಸ್ಟಾಕ್ಸಿಗೆ, ಇಂಡೈಸಿಸ್ಗೆ, ಕಮೋಡಿಟಿ ಟ್ರೇಡಿಂಗು ಕೂಡ ವರ್ಕ್ ಆಗುತ್ತೆ. ಕ್ರಿಪ್ಟೋ ಕರೆನ್ಸಿಸಿಗೂ ಕೂಡ ಇದು ವರ್ಕ್ ಹಾಕ್ಕೊಂತ ಹೋಗುತ್ತೆ. ಓಕೆ, ಬೇಸಿಕಲಿ ಯಾವುದೇ ಚಾರ್ಟ್ ತಗೊಳ್ಳಿ, ಆ ಚಾರ್ಟ್ಗೆ ಇದು ವರ್ಕ್ ಆಗುತ್ತೆ. ಓಕೆ, ಆ್ಯಂಡ್ ಕೀ ಫೀಚರ್ಸ್ ಬಂದ್ಬಿಟ್ಟು 3 ಟೈಮ್ ಫ್ರೇಮ್ ಜೋನ್ಸ್. ಓಕೆ, ಡೈಲಿ, ವೀಕ್ಲಿ, ಮಂತ್ಲಿ ನಾನು ಆಲ್ರೆಡಿ ಹೇಳ್ದಂಗೆ. ನಾನ್ ರಿಪೇಂಟಿಂಗ್ ಅಂತ ಅಂದರೆ ಏನು, ಒಂದು ಸರಿ ಡ್ರಾ ಆದಮೇಲೆ ಮತ್ತೆ ಆ ಲೆವೆಲ್ಸು ಚೇಂಜ್ ಆಗೋದಿಲ್ಲ. ಓಕೆ, ಆ್ಯಂಡ್ ಹಿಸ್ಟೋರಿಕಲ್ ಬೇಸ್ಡ್, ಇದು ಈ ಒಂದು ಲೆವೆಲ್ಸು ಹಿಸ್ಟೋರಿಕಲ್ ಕ್ಯಾಂಡಲ್ಸ್ ಬೇಸ್ ಮೇಲೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಫಿಬೊನಚಿ ರಿಟ್ರೇಸ್ಮೆಂಟ್ ಆ್ಯಂಡ್ ಎಕ್ಸ್ಟೆನ್ಷನ್ಸ್ ಅಂದರೆ ಈ ಒಂದು ಫಿಬೊನಚಿ ಲೆವೆಲ್ಸ್ ಅಂತ ನೀವು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ತುಂಬ ಟ್ರೇಡಿಂಗ್ ಟಾಪಿಕ್ಸ್ ಎಲ್ಲ ನೀವು ಮೋಸ್ಟ್ಲಿ ಟ್ರೇಡರ್ ಆಗಿದ್ದರೆ ಅವರಿಗೆಲ್ಲ ಗೊತ್ತಿರುತ್ತೆ, ಇಲ್ಲ ಅಂದರೆ ತಿಳ್ಕೊಳ್ಳಿ ಫಿಬೊನಚಿ ಲೆವೆಲ್ಸ್ ಅಂತ. ಸೊ ಆ ಒಂದು ಲೆವೆಲ್ಸ್ ಬೇಸ್ ಮೇಲೆ ಈ ಒಂದು ಇಂಡಿಕೇಟರ್ ವರ್ಕ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾನು ಹೇಳೋ ಪ್ರಕಾರ ಮಾರ್ಕೆಟು ಸೈಡ್ವೇಸ್ ಮಾರ್ಕೆಟಲ್ಲಿ, ಒಂದು ಥರ ಚಾಪಿ ಮಾರ್ಕೆಟಲ್ಲಿ ಈ ಒಂದು ಇಂಡಿಕೇಟರ್ ನಿಮಗೆ ವರ್ಕ್ ಆಗದೆ ಇರ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಒಂದು ಮೂಮೆಂಟ್ಸಿಗೆ ತುಂಬ ವರ್ಕ್ ಆಗುತ್ತೆ. ಹಾಗೆಯೇ ನಿಮಗೆ ಒಂದು ಚಾಪಿ ಮೂಮೆಂಟ್ಸ್ ಇದ್ದರೆ ಅಥವಾ ವಾಲಟಾಲಿಟಿ ಮೂಮೆಂಟ್ ಇದ್ದರೆ
ಸೈಡ್ವೇಸ್ ಮಾರ್ಕೆಟ್ ಇದ್ದರೆ ನೀವು ನಿಮ್ಮ ಟೈಮ್ ಫ್ರೇಮ್ ಜೋನ್ಸ್ನ ರೆಡ್ಯೂಸ್ ಮಾಡ್ಕೋಬೋದು. ಅಂತ ಅಂದರೆ ವೀಕ್ಲಿ ಟೈಮ್ ಫ್ರೇಮ್ ಜೋನ್ಸ್ ಟ್ರೇಡ್ ಮಾಡೋರು ಡೈಲಿಗೆ ಸ್ವಿಚ್ ಆಗ್ಬೋದು, ಮಂತ್ಲಿ ಟ್ರೇಡ್ ಮಾಡೋರು ಕೂಡ ಡೈಲಿಗೆ ಸ್ವಿಚ್ ಆಗ್ಬೋದು. ಸೊ ಸ್ಕ್ಯಾಲ್ಪಿಂಗ್ ಲೆವೆಲ್ಸಿಗೆ. ಸೊ ಸೈಡ್ವೇಸ್ ಮಾರ್ಕೆಟ್ ಐ ವಿಲ್ ಬಿ ಸಜೆಸ್ಟಿಂಗ್ ಟು ಗೋ ಫಾರ್ ಕ್ವಿಕ್ ಸ್ಕ್ಯಾಲ್ಪಿಂಗ್ ವಿತ್ ದ ಡೈಲಿ ಜೋನ್ಸ್ ಅಂತಲೇ ಹೇಳ್ತೀನಿ, ಡೈಲಿ ಸ್ಕ್ಯಾಲ್ಪ್ ಲೆವೆಲ್ಸ್. ಓಕೆ, ಸೊ ವಾಟ್ ಎಲ್ಸ್? ಓಕೆ, ಸೊ ಬ್ರೇಕ್ಔಟ್ ಲೇಬಲ್ ನೋಡಿದ್ವಿ. ಕರೆಂಟ್ಲಿ ಈ ಫೀಚರ್ಸ್ ಒಂದೇ ಅವೈಲಬಿಲಿಟಿ ಇರೋದು. ಕ್ಲಿಯರ್ ವಿಜುವಲ್ ಸ್ಮಾರ್ಟ್ ಲೇಬಲ್ಸು ಕೂಡ. ಸ್ಮಾರ್ಟ್ ಲೇಬಲ್ಸು ಅಂತ ಅಂದರೆ ಈ ಒಂದು ಲೇಬಲ್ಸ್ ಏನಿದೆ ಅಲ್ಲ, ಇದನ್ನು ನಾನು ಸ್ಮಾರ್ಟ್ ಲೇಬಲ್ಸ್ ಅಂತ ಹೇಳ್ತೀನಿ, ಯಾಕಂದರೆ ಇಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ನೆಕ್ಸ್ಟು ಬಂದ್ಬಿಟ್ಟು ಟ್ರೇಡಿಂಗ್ ವ್ಯೂವಲ್ಲಿ ಯಾವ ಥರ ನೀವು ಜಸ್ಟ್ ಹೋಗಿ ಸರ್ಚ್ ಮಾಡಿಬಿಟ್ಟು ವೀಕ್ಲಿ ಲೆವೆಲ್ಸು ಇಲ್ಲ ಡಿಫಾಲ್ಟ್ ನಾನು ವೀಕ್ಲಿ ಲೆವೆಲ್ಸ್ನ ಕೊಟ್ಟಿರ್ತೇನೆ ಅದನ್ನು ಮಾಡ್ಕೋಬೋದು. ಇಲ್ಲ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್ ಯು ಕ್ಯಾನ್ ಟಾಗಲ್ ಡೈಲಿ ಲೆವೆಲ್ಸ್ನ, ವೀಕ್ಲಿ ಲೆವೆಲ್ಸ್ನ ಅಥವಾ ಮಂತ್ಲಿ ಲೆವೆಲ್ಸ್ನ ನೀವು ಸ್ವಿಚ್ ಆನ್ ಮಾಡ್ಕೊಂಬಿಟ್ಟು ಟ್ರೇಡ್ ಮಾಡ್ಬೋದು. ಸೊ ಇಟ್ ಈಸ್ ಫ್ರೀ ಓನ್ಲಿ, ಅಂದರೆ ನಾನು ಇದನ್ನು ಫ್ರೀಯಾಗಿ ರಿಲೀಸ್ ಮಾಡಿರ್ತೇನೆ. ಆ್ಯಂಡ್ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಲೇಬೇಕಾಗುತ್ತೆ. ಸೊ ಬೇಸಿಕಲಿ ಸಪೋರ್ಟ್ ಅಂತ ಅಂದರೆ ಏನು, ನಮ್ಮ ಒಂದು ಸಪೋರ್ಟ್, ತುಂಬ ಸ್ಟ್ರಾಂಗ್ ಸಪೋರ್ಟ್, ನಾವು ನಿಂತ್ಕೊಂಡಿರೋದು ಒಂದು ಬೇಸ್ ಮೇಲೆ ನಿಂತ್ಕೊಂಡಿರ್ತೀವಲ್ಲ ಅದನ್ನು ಸಪೋರ್ಟ್ ಅಂತಲೇ ಅನ್ಕೋಬೋದು. ನಮ್ಮ ಮೇಲ್ಗಡೆ ಏನೋ ಒಂದು ಮಾಳಿಗೆ ಅಂತ ಹೇಳ್ತೀವಲ್ಲ ಅದನ್ನು ರೆಸಿಸ್ಟೆನ್ಸ್ ಅಂತ ನೀವು ಅನ್ಕೋಬೋದು. ಓಕೆ, ಆ್ಯಂಡ್ ಇಲ್ಲಿ ನೋಡಿ, ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಜೋನ್ಸ್ ಮಧ್ಯೆ ನಮಗೆ ಲೆವೆಲ್ಸು ಏನು ಕಾಣಿಸಿಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿರುತ್ತೆ. ಓಕೆ, ಇದು 50% ಜೋನು, 682 ಲೆವೆಲ್ಸ್ ಆಗಿರುತ್ತೆ. ಓಕೆ, ಸೊ ಪ್ರೈಸ್ ಆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗ್ಕೊತ ಹೋಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಸ್ಕ್ಯಾಲ್ಪ್ ಲೆವೆಲ್ಸು, ವೀಕ್ಲಿ ಲೆವೆಲ್ಸು, ಮಂತ್ಲಿ ಲೆವೆಲ್ಸು. ಸೊ ಈ ಒಂದು ಲೆವೆಲ್ಸೇ ತುಂಬ ಇಂಪಾರ್ಟೆಂಟ್ ಆಗ್ಕೊತ ಹೋಗುತ್ತೆ. ಸೊ ಒಂದು ಕ್ವಿಕ್ಕಾಗಿ ನಿಮ್ಗೆ ಹೇಳಬೇಕು ಅಂತ ಅಂದರೆ ನೋಡಿ, ಈ ಥರ ಪ್ರೈಸ್ ಆಕ್ಷನ್ ಟೆಸ್ಟ್ ಮಾಡಿಬಿಟ್ಟು ಲೆವೆಲ್ಸ್ನ ಹೋದರೆ ನಿಮಗೆ ಮೂಮೆಂಟು ತುಂಬ ಚೆನ್ನಾಗಿರುತ್ತೆ. ನೀವು ಪಾಯಿಂಟ್ಸ್ನ ಕೂಡ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದು. ಈಗ ನೋಡಿ, 50% ಲೈನಲ್ಲಿ ಎಷ್ಟು ಪ್ರೈಸ್ ಆಕ್ಷನ್ ಆಗಿದೆ. ಸೊ ಇಲ್ಲಿ ಪ್ರೈಸ್ ಆಕ್ಷನ್ ಆಗಿ ಮಾರ್ಕೆಟು ರ್ಯಾಪಿಡ್ ಮೂಮೆಂಟ್ ತೊಗೊಂಡಿದೆ ಇಲ್ಲಿ. ಓಕೆ, ಹಂಗಂತಂದರೆ ನಾವು ಇದ್ರ ಮೇಲ್ಗಡೆ ಪ್ರೈಸ್ ಆಕ್ಷನ್ ಆಗಿದೆ ಅಲ್ವಾ. ಸೊ ನಮಗೆ ವಿಲ್ ಬಿ ಕನ್ಸಿಡರಿಂಗ್ ದಟ್ ಮಾರ್ಕೆಟ್ ಬಯಾಸ್ ಈಸ್ ಅನ್ ಅಪ್ಸೈಡ್. ಅಂತಂದರೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅಂತ ನಾವು ಒಂದು ಅಸಂಪ್ಷನ್ ಅಥವಾ ಒಂದು ಡಿಸಿಷನ್ನ ಪ್ರಾಪರಾಗಿ ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೋಬೋದು. ಬಟ್ ಸ್ಟಾಪ್ ಲಾಸ್ ಇಲ್ದಂಗೆ ಯಾವುದು ವರ್ಕ್ ಮಾಡೋಂಗಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ಇಲ್ಲಿ ಕೂಡ ನೀವು ನೋಡ್ಬೋದು ಫಿಬೊನಾಚಿ ಎಕ್ಸ್ಟೆನ್ಷನ್ ಲೆವೆಲ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಮಂತ್ಲಿ ಜೋನ್ಸು, ವೀಕ್ಲಿ ಜೋನ್ಸ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ನೋಡ್ಕೋಬೋದು. ಓಕೆ, ನಾನು ಸ್ವಲ್ಪ ಸೊ ಇದು ಒಂದು ಎಕ್ಸ್ಟೆನ್ಷನ್ ಲೆವೆಲ್, ಇದು ವೀಕ್ಲಿ ಎಕ್ಸ್ಟೆನ್ಷನ್ ಲೆವೆಲ್. ಓಕೆ, ಇಲ್ಲಿ ನೋಡಿ, ಮಾರ್ಕೆಟು ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿಬಿಟ್ಟು ಮತ್ತೆ ಪ್ರೈಸ್ ಆಕ್ಷನ್ ಮಾಡಿ ಇದು ಒಂದು ರೆಸಿಸ್ಟೆನ್ಸ್, ಸ್ಟ್ರಾಂಗ್ ರೆಸಿಸ್ಟೆನ್ಸ್, ನಾನು ಹೇಳ್ದಂಗೆ ರಿವರ್ಸಲ್ ಪಾಯಿಂಟ್ಸ್ ಅಥವಾ ಮ್ಯಾಗ್ನೆಟ್ ಪಾಯಿಂಟ್ಸ್ ಇಲ್ಲಿ ಅಟ್ರ್ಯಾಕ್ಟ್ ಆಗಿಬಿಟ್ಟು ಮತ್ತೆ ಮಾರ್ಕೆಟ್ ಯಾವ ಥರ ರಿವರ್ಸ್ ಆಗಿದೆ ನೀವೇ ನೋಡ್ಬೋದು. ಅಗೇನ್ ಇಲ್ಲಿ ಮಾರ್ಕೆಟು ಈ ಲೆವೆಲ್ಸ್ ಹತ್ರ ಬಂದು ಈ ನೋಡಿ, ಇದು ನೆಕ್ಸ್ಟ್ ವೀಕಿಗೆ ಆಗುತ್ತೆ. ಓಕೆ, ಈ ಲೆವೆಲ್ನ ಟೆಸ್ಟ್ ಮಾಡಿದೆ ನೋಡಿ, ಈ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟು ಇದು ಒಂದು ಸ್ಟ್ರಾಂಗ್ಸ್ ರೆಸಿಸ್ಟೆನ್ಸ್ ಥರ ಬಿಹೇವ್ ಆಯಿತು. ಹಾಗಾಗಿ ಮತ್ತೆ ಮಾರ್ಕೆಟು ಕೆಳಗಡೆ ಹೋಗಿದೆ. ಸೊ ಅಗೇನ್ ಮ್ಯಾಗ್ನೆಟ್ ಲೆವೆಲ್ಸ್, ಇಲ್ಲೊಂದು ಮ್ಯಾಗ್ನೆಟ್ ಲೆವೆಲ್ಸಿಂದ ರಿವರ್ಸಲ್ ಆಯಿತು. ಸೊ ಈ ರಿವರ್ಸಲಿಂದ ಮತ್ತೆ ಮಾರ್ಕೆಟು ಜೂಮ್ ಆಗಿ ಹೋಗಿದೆ. ಓಕೆ, ಸೊ ದಿಸ್ ಈಸ್ ದ ಪವರ್ ಆಫ್ ಮ್ಯಾಗ್ನೆಟ್ ಲೆವೆಲ್ಸ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ 50% ಲೈನ್ ಅಂತ ಹೇಳಿದೆ ಅಲ್ವಾ, ಇಲ್ಲಿ ನೋಡಿ ಮಾರ್ಕೆಟು ಇಲ್ಲೇ ಪ್ರೈಸ್ ಆಕ್ಷನ್ ಮಾಡಿದೆ ಒಂದೇ ಸರಿ ಒಂದು ಬಿಗ್ ಮೂಮೆಂಟ್ಸ್ನ ತೊಗೊಂಡಿದೆ. ಸೊ ದಿಸ್ ಈಸ್ ದ ಪವರ್ ಆಫ್ ಪ್ರೈಸ್ ಆಕ್ಷನ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ದ ಪವರ್ ಆಫ್
ದಿಸ್ ಫಿಬ್ ಜೋನ್ಸ್ ನಾನು ಏನು ಹೇಳ್ತೀನಿ, ಈ ಒಂದು ಫುಲ್ ಜೋನ್ ಕೂಡ ಸ್ಟ್ರಾಂಗ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಜೋನ್ಸ್ ಥರ ಬಿಹೇವ್ ಆಗುತ್ತೆ ನಮಗೆ. ಓಕೆ ನೀವು ಅನ್ಬೋದು ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತಿದ್ರೆ, ಇದು ಸ್ಟ್ರಾಂಗ್ ಸಪೋರ್ಟ್ ಅಂತಿದ್ರೆ, ಬಟ್ ಮಾರ್ಕೆಟ್ ಯಾಕೆ ಇಲ್ಲಿ ಇಂಟರ್ಸೆಕ್ಟ್ ಆಯಿತು ಅಥವಾ ಫಾಸ್ಟ್ ಮೂಮೆಂಟಲ್ಲಿ ತೊಗೊಂಡಿದೆ, ಇದು ರಿವರ್ಸ್ ಆಗಬೇಕಿತ್ತಲ್ಲ ಅಂತ ಅಂದರೆ, ಆ್ಯಕ್ಚುಲಿ ಕಾನ್ಸೆಪ್ಟಲ್ಲಿ ನೋಡಿದರೆ ಇಲ್ಲಿ ಒಂದು ರಿವರ್ಸಲ್ ಪಾಯಿಂಟು, ಇಲ್ಲಿ ನಮಗೆ ರಿವರ್ಸಲ್ ಆಗಿಬಿಟ್ಟು ಮತ್ತೆ ವಾಪಸ್ ಹೋಗಬೇಕು ಅಥವಾ ಇಲ್ಲಿ ವಾಪಸ್ ಬರುತ್ತೆ. ದಟ್ ಈಸ್ ವಾಟ್ ಶುಡ್ ಹ್ಯಾಪನ್. ಬಟ್ ಏನಂತ ಅಂದರೆ ನಮಗೆ ಇಲ್ಲಿ ಬೈಯರ್ಸ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಈ ಬೈಯರ್ಸು ಇಲ್ಲಿ ಏನು ಸೆಲ್ಲರ್ಸು ತುಂಬ ಕೆಳಗಡೆ ಇಲ್ಲಿ ಪ್ರೆಸೆಂಟ್ ಆಗಿದ್ರು, ಈ ಒಂದು ಸೆಲ್ಲರ್ಸ್ಗಿಂತ ಜಾಸ್ತಿ ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾಗಿ ಮಾರ್ಕೆಟು ಇದನ್ನು ಇಂಟರ್ಸೆಕ್ಟ್ ಮಾಡ್ಕೊಂಡ್ಬಿಟ್ಟು ಮೇಲೋಗಿದೆ. ಓಕೆ ನೋಡಿ, ಆ ಮೂಮೆಂಟ್ಸ್ನ ನೀವು ಮತ್ತೆ ಬಿಗ್ ಮೂಮೆಂಟ್ಸ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿಂದ. ಓಕೆ ಅಗೇನ್ ನೋಡಿ, ಇಲ್ಲಿ ಒಂದು ಮಂತ್ಲಿ ಲೆವೆಲ್ಸ್, ಈ ಲೆವೆಲ್ಸಿಂದ ಮತ್ತೆ ಮಾರ್ಕೆಟು ವಾಪಸ್ಸು ಕೆಳಗಡೆ ಹೋಗಿದೆ. ಓಕೆ ಸೊ ಇದನ್ನು ನಾನು ತೋರಿಸ್ಬೇಕಾಗಿತ್ತು, ಚಾರ್ಟಲ್ಲಿ ಕೂಡ ನೋಡೋಣ ಸರಿ ಯಾವ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿದೆ. ಸೊ ಈ ಲೆವೆಲ್ಸು ನಿಮಗೆ ಒಂದು ನಾನು ಸಜೆಸ್ಟ್ ಮಾಡೋದು ಬಿಗ್ ಟೈಮ್ ಫ್ರೇಮಲ್ಲಿ ಟ್ರೇಡಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ನೀವು ವಿ ಕ್ಯಾನ್ ಕ್ಯಾಪ್ಚರ್ ಬಿಗ್ ಮೂವ್ಸ್ನ ಕ್ಯಾಪ್ಚರ್ ಮಾಡ್ಕೊತ ಹೋಗ್ಬೋದು, ದೊಡ್ಡ ಮೂವ್ಸ್ನ. ಹಾಗೆಯೇ ನೋಡಿ, ಈ ಒಂದು ಈ ಸೆಟ್ಟಿಂಗ್ಸ್ನ ಏನೂ ಚೇಂಜ್ ಮಾಡಬೇಡಿ, ಬಟ್ ಇದೊಂದು ಲೆವೆಲ್ಸ್ನ ನೀವು ಎನೇಬಲ್ ಮಾಡ್ಕೊಳೋದಿದ್ದರೆ ಮಾಡ್ಕೋಬೋದು. ನೋಡಿ ಈ ಒಂದು ಲೆವೆಲ್ಸ್ನ ಓಕೆ 78 ಇಲ್ಲಿ 2 ಲೆವೆಲ್ಸ್ ಬರುತ್ತಲ್ಲ, ಅದನ್ನು ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ಐ ಡೋಂಟ್ ಸಜೆಸ್ಟ್ ದೀಸ್ ಲೈನ್ಸ್. ನಿಮ್ಗೆ ಏನಾದರೂ ಸಪೋಸ್ ಅಲ್ಲಿ ನಿಂತ್ಕೊಂತು ಅಂತ ಅಂದರೆ ನೀವು ಇಲ್ಲಿ ಬಂದ್ಬಿಟ್ಟು ಎನೇಬಲ್ ಮಾಡ್ಕೊಳ್ಳಿ. ಓಕೆ ಅದೊಂದು ಸ್ಟ್ರಾಂಗ್ ಸಪೋರ್ಟ್ ಥರ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಏನಂತ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಿದೆ ಮಾರ್ಕೆಟಲ್ಲಿ, ಇದ್ರ ಮೇಲ್ಗಡೆ ನಿಲ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ ನಮಗೆ ಈ ಲೆವೆಲ್ಸೇ ಆಗಿರುತ್ತೆ. ಓಕೆ ನೆಕ್ಸ್ಟ್ ಲೆವೆಲ್ಸು ನಮಗೆ ಈ ಲೆವೆಲ್ಸೇ ಆಗಿರುತ್ತೆ. ಓಕೆ ಈ ಮಂತ್ಲಿ ಜೋನ್ಸ್ ಓಕೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪ್ರೈಸ್ ಆ್ಯಕ್ಷನ್ ತುಂಬ ಇಲ್ಲಿ ಮಾಡಿಬಿಟ್ಟು ಹೋದರೆ, ಒಂದು ಇಲ್ಲಿ ಪ್ರೈಸ್ ಆ್ಯಕ್ಷನ್ ಮಾಡಿಬಿಟ್ಟು ಈ ಲೆವೆಲ್ಸ್ನೆಲ್ಲ ಟೆಸ್ಟ್ ಮಾಡ್ಕೊಂಬಿಟ್ಟು ಹೋದರೆ ನೆಕ್ಸ್ಟು ನಮಗೆ ಬಿಗ್ ಮೂವ್ಸೇ ಕ್ಯಾಪ್ಚರ್ ಮಾಡ್ಕೋಬೋದಾಗುತ್ತೆ. ಓಕೆ ಸೊ ದಿಸ್ ಈಸ್ ವಾಟ್. ಆ್ಯಂಡ್ ನಿಮಗೆ ಈ ಲೆವೆಲ್ಸು ಫಿಕ್ಸ್ಡ್ ಲೆವೆಲ್ಸು ಅಂತ ಅನಿಸಿದರೆ ನನಗೆ ಇನ್ನೊಂದು ಸೊಲ್ಯೂಷನ್ ನನ್ನ ಹತ್ರ ಇದೆ. ನಾನು ಟ್ರೇಡ್ ಮಾಡೋದು ಬೇಸಿಕಲಿ ಅಡಾಪ್ಟಿವ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಬಿಟ್ಟು. ಸೊ ಈ ಒಂದು ಅಡಾಪ್ಟಿವ್ ಸಿಸ್ಟಮಿಂದ ನಾನು ತುಂಬ ಒಂದು ಅಕ್ಯುರೇಟ್ ಲೆವೆಲ್ಸ್ನ ಕೂಡ ಕ್ಯಾಪ್ಚರ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ಈ ಲೆವೆಲ್ಸು ಕೂಡ ನಾನು ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಈ ಲೆವೆಲ್ಸೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇದೊಂದು ಅಡಾಪ್ಟಿವ್ ಸಿಸ್ಟಮಿಂದ ನಾನು ಕೆಲವೊಂದು ಅಡಾಪ್ಟಿವ್ ಟ್ರೇಡರ್ ಥರ ಮೂವ್ ಆಗಿಬಿಟ್ಟು ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ಅದನ್ನು ನಾನು ಆ ಲೆವೆಲ್ಸ್ನ ನಾನು ಡ್ರಾ ಮಾಡಲ್ಲ. ಆಟೋಮೆಟಿಕಲಿ ಕೆಲವೊಂದು ಒಂದೇ ಒಂದು ಇನ್ಪುಟ್ ಕೊಟ್ಟರೆ ಅದು ಆಟೋಮೆಟಿಕಲಿ ಡ್ರಾ ಆಗುತ್ತೆ, ಅದನ್ನು ಟ್ರೇಡ್ ಮಾಡ್ತೀನಿ. ಬಟ್ ಸ್ಟಿಲ್ ಇಟ್ ಈಸ್ ಅಪ್ಕಮಿಂಗ್ ಇಂಡಿಕೇಟರ್ ಅಂತಲೇ ಹೇಳ್ಬೋದು. ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವಿವರ ಕೊಟ್ಕೊತಾ ಹೋಗ್ತೇನೆ. ಆ್ಯಂಡ್ ಇನ್ನೊಂದು ಇಂಡಿಕೇಟರ್ ನಿಮಗೆ ರೇಂಜ್ ಫ್ಲೋನ ಕ್ಯಾಪ್ಚರ್ ಮಾಡೋದಿದ್ದರೆ, ಈ ಒಂದು ರೇಂಜ್ ಫ್ಲೋ ಅಂತ ಹೇಳ್ಬಿಟ್ಟು ಒಂದು ಇಂಡಿಕೇಟರ್, ಇದು ಕೂಡ ತುಂಬ ಅಕ್ಯುರೇಟಾಗಿ ವರ್ಕ್ ಆಗುತ್ತೆ, ನೀವು ನೋಡ್ಬೋದು. ಬಟ್ ಇದೇನಂತ ಅಂದರೆ ಒಂದು ಟುಡೇಸ್ ರೇಂಜ್ ವಾಲಟಾಲಿಟಿ ಎಷ್ಟಿರುತ್ತೆ ಅದ್ರ ಮೇಲೆ ಈ ರೇಂಜಸ್ ಎಲ್ಲ ಕ್ರಿಯೇಟ್ ಆಗಿಬಿಟ್ಟು ನೀವು ಟ್ರೇಡ್ ಮಾಡೋ ಥರ ಬಿಹೇವ್ ಆಗುತ್ತೆ. ಓಕೆ ಸೊ ಇದು ಕೂಡ ಅಕ್ಯುರೇಟ್ ಇಂಡಿಕೇಟರೇ. ಬಟ್ ಐ ವಿಲ್ ಬಿ ಸಜೆಸ್ಟಿಂಗ್ ಟು ಗೋ ಫಾರ್ ಫಿನಾಂಜಾ ಫಿಬ್ ಜೋನ್ಸ್. ಓಕೆ ಸೊ ವಾಟ್ ಎಲ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು, ತುಂಬ ಟಾಪಿಕ್ಸ್ ಇದ್ದಾವೆ. ಆ್ಯಂಡ್ ಈ ವೆಬ್ಸೈಟಲ್ಲಿ ಕೂಡ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಪೋಸ್ಟ್ ಮಾರ್ಕೆಟು, ಪ್ರೀ ಮಾರ್ಕೆಟ್ ಎಲ್ಲ ಡೀಟೇಲ್ಸ್ನ ತಿಳ್ಕೊಬೋದು. ಓಕೆ ಆ್ಯಂಡ್ ನೋಡಿ ಈ ಲೆವೆಲ್ಸ್ ಆಲ್ರೆಡಿ ತುಂಬ ಸ್ಟ್ರಾಂಗಾಗಿ ಮೂವ್ ಆಗ್ತಾ ಇದೆ ಇಲ್ಲಿ. ಸೊ ಈ 2 ಕ್ಯಾಂಡಲ್ನ ನಾವು ಕನ್ಸಿಡರ್ ಮಾಡ್ಕೊಂಬಿಟ್ಟು 3ನೇ ಕ್ಯಾಂಡಲ್ಲು
ಕನ್ಸಿಡರ್ ಮಾಡ್ಬೋದಲ್ವಾ. ಒಂದು ರೆಸಿಸ್ಟೆನ್ಸ್ ಥರ ಈ ಒಂದು ಲೆವೆಲ್ಸ್ ಎಲ್ಲ ಒಂದು ರೆಸಿಸ್ಟೆನ್ಸ್ ಥರ ಬಿಹೇವ್ ಆಗ್ತಾ ಇದೆ ಅಂತ. ಅಗ್ರೆಸಿವ್ ಟ್ರೇಡರ್ ನಾನು ಸಜೆಸ್ಟ್ ಮಾಡೋದು ಇಲ್ಲಿ ಒಂದು ಎಂಟ್ರಿ ತೊಗೊಂಡ್ಬಿಡ್ತಾರೆ ಅಗ್ರೆಸಿವ್ ಟ್ರೇಡರ್. ಇದೊಂದು ಸಣ್ಣ ಸ್ಟಾಪ್ ಲಾಸ್ ಇಟ್ಕೊಂಡು ಬಿಗ್ ಮೂವ್ನ ಕ್ಯಾಪ್ಚರ್ ಮಾಡೋಕ್ಕೆ. ಬಟ್ ಏನಂತ ಅಂದರೆ ಇನ್ನು ಈ ಲೆವೆಲ್ನ ಪಕ್ಕ ಟಚ್ ಮಾಡಿಬಿಟ್ಟು ಹೋದರೆ ಅದು ಇನ್ನೂ ಪಕ್ಕ ಎಂಟ್ರಿ ಆಗಿರುತ್ತೆ. ಸೊ ಇದು ಫಿನಾಂಜಾ ಫಿಬ್ ಜೋನ್ಸ್ ಇಂಡಿಕೇಟರ್ ಬಗ್ಗೆ ಡೀಟೇಲ್ಸು. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಯಾವಾಗಲೂ ರೆಡಿ ಇರ್ತೇನೆ. ಆ್ಯಂಡ್ ಬ್ರೇಕ್ಔಟ್ ಲೇಬಲ್ಸ್ ಆಯಿತು, ಈ ಒಂದು ಇಂಡಿಕೇಟರ್ ಆಯಿತು, ಇಲ್ಲಿ ಸ್ಟೈಲು ವಿಸಿಬಿಲಿಟಿ ಕೂಡ ಇದೆ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ, ನೋಡಿ ಇದು ಮತ್ತೆ ಫ್ರೀಯಾಗಿ ನಾನು ಬಿಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ತುಂಬ ಬೈ ಮಾಡಿಬಿಟ್ಟು ನೀವು ಒಂದು ಸ್ವಲ್ಪ ಅಮೌಂಟ್ನ ಕೊಟ್ಬಿಟ್ಟು ಬೈ ಮಾಡಬೇಕಾಗುತ್ತೆ. ಬಟ್ ಈ ಲೆವೆಲ್ಸ್ನ ಫ್ರೀಯಾಗಿ ಮಾಡ್ತಾ ಇದ್ದೀನಿ. ಒಂದು ಥಿಂಗ್ ಐ ಎಕ್ಸ್ಪೆಕ್ಟ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ. ಯಾರಾದರೂ ಟ್ರೇಡರ್ಸ್ ಇದ್ದರೆ ಈ ಲೆವೆಲ್ಸ್ ನಿಮಗೆ ಇಷ್ಟ ಆದರೆ ಅಥವಾ ನಿಮಗೆ ತುಂಬ ವರ್ಕ್ ಆಗ್ತಾ ಇದ್ದರೆ ಶೇರ್ ಮಾಡ್ಬೋದು, ಅಥವಾ ಗ್ರೂಪ್ಸಲ್ಲಿ ಯಾವುದೇ ಗ್ರೂಪ್ಸಲ್ಲಿ ಆ್ಯಡ್ ಮಾಡಿ. ಓಕೆ, I think that's it for today. Agenda, anything else? ಒಂದ್ಸರಿ ಕ್ವಿಕ್ ಚೆಕ್ ಮಾಡಿಬಿಡ್ತೀನಿ, ಏನಾದರೂ ಮಿಸ್ ಮಾಡಿದರೆ. ಇನ್ನೂ ಇಲ್ಲ ಅನ್ಕೊತಾ ಇದ್ದೀನಿ. ಸೊ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಹಾಗೆಯೇ ನಿಮಗೆ ಹೌದು, ಮತ್ತು ಯೂಸರ್ಸ್ ಗೈಡ್ ಬೇಕಾದರೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಅದನ್ನ ಯೂಸರ್ಸ್ ಗೈಡ್ ನೋಡ್ಕೋಬೋದು. ಓಕೆ, ಬ್ಯಾಕ್ ಟೆಸ್ಟಿಂಗ್ ಮಾಡೋದೇ ಮರ್ತುಬಿಟ್ಟಿದ್ದೀವಿ. ಬ್ಯಾಕ್ ಟೆಸ್ಟಿಂಗ್ ಮಾಡೋಣ. ನೋಡಿ ಇಲ್ಲಿ ಈ ಒಂದು ಗ್ಲೋಬಲ್ ಸೆಟ್ಟಿಂಗ್ಸ್ನ ನೀವು ಹಾಗೆಯೇ ಇಟ್ಕೊಳ್ಳಿ. ಮತ್ತು ನನಗೆ ಇದನ್ನು ನಂಬರ್ ಆಫ್ ಪಾಸ್ಟ್ ಡೇಸ್ ನಾನೊಂದು 10 ಡೇಸ್ ಕೊಡೋಣ. 10 ಡೇಸ್ ವೀಕ್ಲಿ ಜೋನ್ಸ್ನ ಒಂದು 10 ಕೊಡೋಣ. ಆ್ಯಂಡ್ ಮಂತ್ಲಿ ಲೆವೆಲ್ಸು ಒಂದು 2 ಲೆವೆಲ್ಸ್ ಕೊಡ್ತೇನೆ. ಓಕೆ, ಸೊ ನೀವು ಇಲ್ಲಿ ಬ್ಯಾಕ್ ಟೆಸ್ಟ್ ಮಾಡ್ಕೊಳಕ್ಕೆ ನೋಡ್ಬೋದು. ನಾನು ಹೈಯರ್ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಸೊ ಸ್ವಲ್ಪ ಲೈನ್ಸ್ ನಿಮಗೆ ತುಂಬ ಜಾಸ್ತಿ ಅನಿಸಿದರೆ ನಾನು ಜೋನ್ಸ್ನ ಲೈನ್ಸ್ ಆಗಿ ಕನ್ವರ್ಟ್ ಮಾಡ್ಕೊತೀನಿ, ನೀವು ನೋಡ್ಬೋದು. ಸೊ ಲೇಬಲ್ಸ್ ಕೂಡ ನನಗೆ ಬೇಕಾಗಿಲ್ಲ, ಯಾಕಂದರೆ ಲೇಬಲ್ಸ್ ನನಗೆ ಆಲ್ರೆಡಿ ಗೊತ್ತಿರುತ್ತೆ. ಯೆಲ್ಲೋ ಲೈನ್ಸ್ ಅಂದರೆ ಡೈಲಿ ಲೈನ್ಸ್ ಅಂತ. ಓಕೆ, ಸೊ ಇಲ್ಲಿ ನೀವು ಅಗೇನ್ ನಾನು ಹೇಳ್ದಂಗೆ ನೋಡಿ ಈ ಒಂದು ಲೈನ್ಸ್ ಈ ಒಂದು ಜೋನ್ ಅಂತಲೇ ಹೇಳ್ತಿದ್ದೀನಲ್ವ, ಇದೆಷ್ಟು ಇಂಪಾರ್ಟೆಂಟ್ ಆಗ್ಕೊತ ಹೋಗುತ್ತೆ. ಸೊ ಇಲ್ಲಿ ಪ್ರೈಸ್ ಆ್ಯಕ್ಷನ್ ಮಾಡ್ದಂಗೆ ಆಯಿತು, ಮತ್ತು ಕೆಳಗಡೆ ಬಂದ್ಬಿಡ್ತು, ಮತ್ತು ಇಲ್ಲೇ ಆ್ಯಕ್ಸ್ ಆಗಿದೆ, ಅಂದರೆ ವಿಪ್ಸಾ ಮೂಮೆಂಟ್ ಸಿಗ್ತಾ ಇದೆ ನಮಗೆ. ಇಲ್ಲಿ ತುಂಬ ಒಂದು ಟೆಸ್ಟ್ ಮಾಡಿ, ಇಲ್ಲೊಂದು ಸರಿ ಟೆಸ್ಟ್ ಮಾಡ್ತು, ಈ ಲೆವೆಲ್ನ ಇಲ್ಲೊಂದು ಸರಿ ಟೆಸ್ಟ್ ಮಾಡ್ತು, ಈ ಲೆವೆಲ್ನು ಇಲ್ಲೊಂದು ಟೆಸ್ಟ್ ಮಾಡ್ತು ಅಂತಂದರೆ ಮೇಲೋಗೋಗಿ ಟ್ರೈ ಮಾಡ್ತಾ ಇದೆ, ಬಟ್ ನನಗೆ ಆಗ್ತಾಯಿಲ್ಲ. ಓಕೆ, ಆ ಥರ ಒಂದು ಮೂಮೆಂಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಥರನೇ ಅಂದ್ಕೊಂಡ್ಬಿಡ್ಬೋದು. ಸೊ ಎಂಟ್ರಿ ಪಾಯಿಂಟು ನೀವು ಇಲ್ಲೆಲ್ಲ ಟೆಸ್ಟ್ ಮಾಡಿದೆ, ಇದನ್ನು ದಾಟಿ ಒಂದು ಟೆಸ್ಟ್ ಮಾಡಿ ಒಳಗಡೆ ಬಂತು, ನಮಗೆ ಲಿಕ್ವಿಡಿಟಿ ಕ್ಯಾಂಡಲ್ ಅಂತ ಇಲ್ಲೇ ಗೊತ್ತಾಯಿತು ನಮಗೆ. ಸೊ ಮತ್ತೆ ನೀವು ಸ್ವಲ್ಪ ಕಾದ್ಬಿಟ್ಟು ಇಲ್ಲೇ ಎಂಟ್ರಿ ತೊಗೊಂಡ್ಬಿಟ್ಟು ಒಂದು ಚಿಕ್ಕ ಸ್ಟಾಪ್ ಲಾಸ್ನ ಇಲ್ಲಿ ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಬೋದು. ಬಿಟ್ಟರೆ ಮತ್ತೆ ಈ ಲೆವೆಲ್ಸಿಗೆ ಬಂದಾಗ ನೀವು ಅದನ್ನು ಮೋಸ್ಟ್ ಆಫ್ ದ ಟ್ರೇಡರ್ಸ್ ಮೇಲೆ ಹೋಗುತ್ತೆ ಅಂತ ಕನ್ಸಿಡರ್ ಮಾಡಿರ್ತೀವಿ. ಬಟ್ಟು ಅಗೇನ್ ಈ ಲೈನ್ಸ್ನ ಪ್ರೈಸ್ ಆ್ಯಕ್ಷನ್ ನೋಡಿಬಿಟ್ಟು ನೀವು ಮತ್ತೆ ಇಲ್ಲೊಂದು ಕ್ವಿಕ್ಕಾಗಿ ಎಂಟ್ರಿ ತೊಗೊಂಡ್ರೆ ಇಷ್ಟು ದೊಡ್ಡ ಮೂವ್ನ ಕ್ಯಾಪ್ಚರ್ ಮಾಡ್ಬೋದು. ಓಕೆ, ನೋಡಿ ರಿವರ್ಸಲ್ ಪಾಯಿಂಟ್ ಅಂತ ಹೇಳಿದ್ದೆ, ನಾನು ತೋರಿಸಿದ್ದು ಡಿಫ್ರೆಂಟ್ ಚಾರ್ಟ್. ಅದು ಇದು ಚಾರ್ಟ್ ಬಂದ್ಬಿಟ್ಟು ನಿಫ್ಟಿ ಚಾರ್ಟ್ಸು, ಓಲ್ಡ್ ಡಾಟಾ ಇದೆಲ್ಲ ನಿಫ್ಟಿ ಚಾರ್ಟ್ಸು. ಬಟ್ಟು ಎಲ್ಲ ಚಾರ್ಟ್ಸಿಗೂ ತುಂಬ ವರ್ಕ್ ಆಗ್ತಾ ಇದೆ. ನೀವು ನೋಡ್ಬೋದು ಡೈಲಿ ಜೋನ್ಸ್ ನನಗೆ ಬೇಡ, ತುಂಬ ಲೈನ್ಸ್ ಅನ್ನಿಸ್ತಾ ಇದೆ ಅಂತ ಅಂದರೆ ಇಂಟ್ರಾಡೇಗೆ ನಿಮಗೆ ಲೈನ್ಸ್ ಏನು ಜಾಸ್ತಿ ಅನಿಸೋದಿಲ್ಲ. ಡೈಲಿ ಲೆವೆಲ್ಸ್ನ ತೆಗಿತೀನಿ ನಾನು. ಸೊ ಮಂತ್ಲಿ ಲೆವೆಲ್ಸು, ವೀಕ್ಲಿ ಲೆವೆಲ್ಸ್ ಅಷ್ಟೇ ಟ್ರೇಡ್ ಮಾಡೋರಿಗೂ ಕೂಡ ಎಷ್ಟು ಯೂಸ್ಫುಲ್ಲಾಗಿ ವರ್ಕ್ ಆಗುತ್ತೆ ನೋಡಿ. ನಾನು ಹೇಳ್ದಂಗೆ ಇವೆಲ್ಲ ಸ್ಮಾರ್ಟ್ ಲೆವೆಲ್ಸ್ ಅಂತಲೇ. ಸೊ ಇವೆಲ್ಲ ಮ್ಯಾಗ್ನೆಟ್ ಲೆವೆಲ್ಸ್.
ಐದರ್ ಇಲ್ಲಿಂದ ರಿವರ್ಸ್ ಆಗುತ್ತೆ, ಇಲ್ಲ ಇಲ್ಲೆಲ್ಲೋ ಬಂದ್ಬಿಟ್ಟು ಈ ಝೋನಲ್ಲಿ ರಿವರ್ಸ್ ಆಗುತ್ತೆ. ಈ ಝೋನಿಂದ ಅಂತೂ ಪಕ್ಕ ರಿವರ್ಸಲ್ಲಿರುತ್ತೆ. ಇದನ್ನು ದಾಟಿ ಬೈಯರ್ಸ್ ತುಂಬ ಸ್ಟ್ರಾಂಗ್ ಇದ್ದರು ಅಂತ ಅಂದರೆ ಇಲ್ಲಿ ಹೋಗ್ಬಿಟ್ಟು ರಿವರ್ಸಲ್ಲಂತೂ ಪಕ್ಕ ಆಗುತ್ತೆ. ಓಕೆ, ಸೊ ಇದು ಒಂದು. ಹಾಗೆಯೇ ಇಲ್ಲೆಲ್ಲಾದರೂ ನಮಗೆ ನೀವು ಡೈಲಿ ಲೆವೆಲ್ಸ್ನ ಆಫ್ ಮಾಡ್ಕೊಂಡಿರ್ತೀರ. ಸೊ ಒಂದು 30 ಡೇಸ್ ಬ್ಯಾಕ್ ನೋಡಿಕೊಂಡ್ರೆ ನೋಡಿ, ನಾನು ಹೇಳ್ದಂಗೆ ಇಲ್ಲೆಲ್ಲೋ ಈ ಡೈಲಿ ಲೆವೆಲ್ಸಿಂದ ರಿವರ್ಸಲ್ ಪಾಯಿಂಟ್ ಆಗಿದೆ. ಸೊ ನೋಡಿ, ಡೈಲಿ ಲೆವೆಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ಕೊತ ಹೋಗುತ್ತೆ. ಬಟ್ ನಿಮಗೆ ತುಂಬ ಕ್ಲಟರ್ ಅನಿಸಿದರೆ, ಒಂದು ತುಂಬ ಲೈನ್ಸ್ ಅನಿಸಿದರೆ ನೀವು ತಗೋಬೋದು. ಓನ್ಲಿ ಮಂತ್ಲಿ ಲೆವೆಲ್ಸಲ್ಲೇ ಟ್ರೇಡ್ ಮಾಡಿದರೂ ಕೂಡ ನೀವು ಸಿಕ್ಕಾಪಟ್ಟೆ ಒಂದು ಬಿಗ್ ಮೂವ್ಸ್ನ ಕೂಡ ಕ್ಯಾಪ್ಚರ್ ಮಾಡ್ಕೋಬೋದಾಗುತ್ತೆ. ಓಕೆ, ನೋಡಿ, ಇದು ಓನ್ಲಿ ಮಂತ್ಲಿ ಲೆವೆಲ್ಸ್ ಈಗ ನಾನು ಆನ್ ಮಾಡಿರೋದು. ಬಟ್ ಈ ಡೈಲಿ, ವೀಕ್ಲಿ ಆ್ಯಂಡ್ ಡೈಲಿ ಜೋನ್ಸು ಮೇನ್ ಲೆವೆಲ್ಸ್ನ, ಸಪೋರ್ಟ್ ಆ್ಯಂಡ್ ಲೆವೆಲ್ಸ್, ರೆಸಿಸ್ಟೆನ್ಸ್ ಲೆವೆಲ್ಸ್ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಸ್ವಲ್ಪ ಲೈನ್ಸ್ ಎಲ್ಲ ತುಂಬ ಯೂಸ್ ಆಗುತ್ತೆ. ಇಲ್ಲ ನನಗೇನು ಬೇಡ ಅಂತ ಅಂದರೆ ಈ ಲೆವೆಲ್ಸು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ನೋಡಿ, ಇದು ಓನ್ಲಿ ಮಂತ್ಲಿ ಲೆವೆಲ್ಸ್ ಟು ಕ್ಯಾಪ್ಚರ್ ಬಿಗ್ ಮೂಮೆಂಟ್ಸ್. ಓಕೆ, ನೀವೇನಾದರೂ ಒಂದು ಪ್ರಾಪರಾಗಿ ಎಂಟ್ರಿ ತೊಗೊಂಡ್ರೆ ಇಲ್ಲಿ ಒಂದು ನಿಮಗೆ ಗೊತ್ತು ಇಲ್ಲಿಂದ ಪ್ರೈಸ್ ರಿವರ್ಸ್ ಆಗುತ್ತೆ, ಇಲ್ಲ ಸ್ಟ್ರಾಂಗಾಗಿ ಮೂವ್ ಆದರೆ ಮತ್ತೆ ಮೇಲ್ಗಡೆ ಪಾಯಿಂಟಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಯಾವ ಥರ ಆನ್ ಮಾಡ್ಕೊಳೋದು? ಸೊ ದಟ್ ನಿಮಗೆ ಈಗಲೇ ಹ್ಯಾಂಡ್ಸ್ ಆನ್ ಥರ ಆಗುತ್ತೆ ನೋಡಿ, ಅಲ್ಲಿ ಆನ್ ಮಾಡಿಕೊಂಡೆ ಎಕ್ಸ್ಟೆನ್ಷನ್ಸ್. ಓಕೆ, ಇಲ್ಲೊಂದು ಪ್ರಾಪರಾಗಿ ಎಂಟ್ರಿ ತೊಗೊಂಡ್ಬಿಟ್ರಿ ಅಂದ್ಕೊಳ್ಳಿ, ಇಲ್ಲ ಈ ಒಂದು ಮಂತ್ಲಿ ಲೆವೆಲ್ಲು ಇಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಿಮಗೊಂದು ಭಯ ಇದ್ದರೆ, ಈ ಮಂತ್ಲಿ ಲೆವೆಲ್ಲು ಬ್ರೇಕ್ ಆಗ್ತಿದ್ದಂಗೆ ಒಂದು ಎಂಟ್ರಿ ತೊಗೊಂಡ್ರೆ ಇಲ್ಲಿ ನೋಡಿ, ರೀಟೆಸ್ಟ್ ಮಾಡಿಬಿಟ್ಟು ಇಲ್ಲೊಂದು ನಿಮಗೆ ಡೈಲಿ ಲೆವೆಲ್ ಇದ್ದೇ ಇರುತ್ತೆ, ಆ ಲೆವೆಲ್ನ ರೀಟೆಸ್ಟ್ ಮಾಡಿಬಿಟ್ಟು ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಮತ್ತೆ ನೀವು ಬಿಗ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೋಬೋದು. 1 hour ಟೈಮ್ ಫ್ರೇಮಲ್ಲಿ ಇದ್ದೀವಿ ನಾವೀಗ. ಸೊ ಹಾಗೆಯೇ ಇಲ್ಲಿ ಕೂಡ ನೋಡ್ಬೋದು ಲೆವೆಲ್ಸ್ ಯಾವ ಥರ ವರ್ಕ್ ಆಗಿದೆ, ಈ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಬೋದು. ಹಾಗೆಯೇ ನಮ್ಮ ಫಿಬ್ ಲೈನ್ಸ್ನ ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೋದು. ಇಲ್ಲಿಂದ ಮಾರ್ಕೆಟ್ ಬೀಳ್ತಾ ಇತ್ತು. ಓಕೆ, ಸೊ ಮತ್ತೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಯಿತು. ಸೊ ಈ ಒಂದು 50% ಲೈನ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ ಪ್ರೊಜೆಕ್ಷನ್ ಆಗಿ ಈ ಒಂದು ಜೋನ್ಸು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ವ. ಸೊ ಇದೊಂದು ಜೋನ್ಸ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು ನೀವು. ಸೊ ಎಂಟ್ರಿ ಎಲ್ಲಿ ತೊಗೊತೀರಾ? ಒಂದು ಪ್ರಾಪರಾಗಿ ನೀವು ಒಂದು ಲೈನ್ಸಲ್ಲಿ ಆಗ್ತಾ ಇರುತ್ತಲ್ವ, ಒಂದು ಈ ಲೈನ್ ಮೇಲೆ ಎಂಟ್ರಿ ಆಗ್ತಾ ಇದ್ದರೆ ಇಲ್ಲೇ ಎಂಟ್ರಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ನೋಡಿ ಯಾವ ಥರ ಮೂವ್ ಆಗಿದೆ. ಓಕೆ, ಆ್ಯಂಡ್ ಮತ್ತು ಇನ್ನು ಯಾವ ಥರ? ಓಕೆ, ಇನ್ನೂ ಒಂದು ಮಂತ್ಲಿ ಲೆವೆಲ್ಗೆ ಹೋಗೋಣ. ನೋಡಿ, ಈ ಮಂತ್ ತುಂಬ ಫ್ಲಾಟ್ ಮೂಮೆಂಟ್ ಇದೆ ಇಲ್ಲಿ ಬಿಟ್ಕಾಯಿನಲ್ಲಿ. ಸೊ ಏನಾಗಿದೆ, ಅಗೇನ್ ನಮ್ಮ ಜೋನ್ಸೇ ವರ್ಕೌಟ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಇದು ಕೆಳಗಡೆ ಇತ್ತು ಅಂತಂದರೆ ನಾನು ಏನು ಹೇಳಿದೆ, ನಮ್ಮ ಬಯಾಸಿಂಗ್ ನಮ್ಮ ಡಿಸಿಷನ್ನು ಡೌನ್ವರ್ಡ್ ಮೂಮೆಂಟ್ ಅಂತಲೇ ಅನ್ಕೋಬೋದು. ಈ ಒಂದು 50% ಲೈನಿಂದ ಪ್ರೊಜೆಕ್ಷನ್ ಕೆಳಗಡೆ ಆಗ್ತಾ ಇದೆ ಅಂದರೆ ಮಂತ್ಲಿ ಬಯಾಸಿಂಗ್ ಡೌನ್ವರ್ಡ್ಸ್ ಅಂತಲೇ ಅನ್ಕೋಬೋದು ನಾವು. ಓಕೆ, ಸೊ ಇಲ್ಲಿ ನೋಡಿ ಯಾವ ಥರ ವರ್ಕ್ ಆಗಿದೆ. ಇದೊಂದು ರೆಸಿಸ್ಟೆನ್ಸ್ ಥರ ಆಗಿ ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಬೋದು ನೀವು. ಓಕೆ, ಇನ್ನೊಂದು ಲೆವೆಲ್ನ ನೋಡೋದಾದರೆ ಓಕೆ, ಸೊ ಇನ್ನೊಂದು ಲೆವೆಲ್ನ ಕೂಡ ನೋಡ್ಬೋದಣ್ಣ. ನೋಡಿ, ಮಾರ್ಕೆಟು ಇಲ್ಲಿಂದ ಬಿತ್ತು ಈ ಒಂದು ಲೆವೆಲ್ಸು, ಈ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟು ಮಾರ್ಕೆಟ್ ಬಿತ್ತು ಇಲ್ಲಿ ಒಂದು ಸ್ವಲ್ಪ ರಿವರ್ಸಲ್ ಆಗುತ್ತೆ ಅಂತ ನೀವು ಅನ್ಕೋಬೋದು, ಯಾಕಂದರೆ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಬಟ್ ಮಾರ್ಕೆಟ್ ಟ್ರೆಂಡ್ ಇಟ್ ಸೆಲ್ಫ್ ಡೌನ್ವರ್ಡ್ಸ್ ಇದೆ 1 hour ಟೈಮ್ ಫ್ರೇಮಲ್ಲಿ. ಸೊ ಆವಾಗ ಏನಾಗುತ್ತೆ, ನೀವು ಒಂದು
ಹೈಯರ್ ಲೋ ಆರ್ ಲೋವರ್ ಲೋ ಹೈಯರ್ ಹೈ ಆ ಕಾನ್ಸೆಪ್ಟ್ ಪ್ರಕಾರ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಮತ್ತು ಈ ಲೆವೆಲ್ಸ್ನ ನೀವು ಏನು ಅಂತ ತಗೋಬೇಕು, ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸ್ ಅಂತ ತಗೊಂಡು ಇಲ್ಲಿಂದ ರಿವರ್ಸಲ್ ಆಗುತ್ತೆ. ಯಾಕಂತಂದರೆ ಹೈಯರ್ ಲೋ ಕಾನ್ಸೆಪ್ಟ್, ಓಕೆ, ಲೋವರ್ ಲೋ ಕಾನ್ಸೆಪ್ಟ್. ಓಕೆ, ಸೊ ಇಲ್ಲ ಈ ಲೆವೆಲ್ಸ್ನ ದಾಟ್ಬಿಟ್ಟು ಇಲ್ಲಿ 2 ಲೆವೆಲ್ಸ್ ದಾಟ್ತು ಅಂತಂದರೆ ನಮಗೆ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತಲೇ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಮತ್ತು ಇಲ್ಲಿ ಫಾಸ್ಟಾಗಿ ಬಿತ್ತು, ಮತ್ತು ನಮ್ಮ ಒಂದು ಈ ಒಂದು ಸ್ಮಾರ್ಟ್ ಲೆವೆಲ್ಸಿಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ. ನೋಡಿ ಮಾರ್ಕೆಟ್ ಎಷ್ಟು ಬೌನ್ಸ್ ಬ್ಯಾಕ್ ಆಗಿದೆ. ಓಕೆ, ಆ್ಯಂಡ್ ಇಲ್ಲಿ ನೀವು ಜಸ್ಟ್ ಒಂದು ಸ್ವಲ್ಪ ಡೈಲಿ ಲೆವೆಲ್ಸ್ನ ಆನ್ ಮಾಡಿಕೊಂಡ್ರೆ 60 ಕೊಡೋಣ, 100. ಓಕೆ, ಇದು ಒಂದು 40 ಕೊಡ್ತೀನಿ. ನೋಡಿ ಈ ಲೆವೆಲ್ಸು ಕೂಡ ನಿಮಗೆ ಇಂಪಾರ್ಟೆಂಟ್ ಹಾಕ್ಕೊತ ಹೋಗುತ್ತೆ, ಬಟ್ 1 hour ಟೈಮ್ ಫ್ರೇಮಲ್ಲಿ ಅದಷ್ಟಕ್ಕೊಂದು ಮ್ಯಾಟ್ರ್ ಆಗಲ್ಲ. ಬಟ್ ಒಂದು ಸಪೋರ್ಟ್ ಥರ, ಒಂದು ಪಿವೋಟ್ ಲೈನ್ ಥರ ನೀವು ತೊಗೊಳೋದಾದರೆ ಈ ಲೈನ್ಸ್ನ ಕನ್ಸಿಡರ್ ಮಾಡ್ಕೊಂಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ನೋಡಿ ಈ ಲೆವೆಲ್ಸ್ನ ದಾಟ್ತು ಅಂತಂದರೆ ಅಗೇನ್ ಡೈಲಿ ಲೆವೆಲ್ ಬ್ರೋಕನ್, ಯು ಕ್ಯಾನ್ ಟೇಕ್ ಅ ನ್ಯೂ ಟ್ರೇಡ್. ಓಕೆ, ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಮೆನ್ಷನ್ ಟುಡೇ. ಈ ಒಂದು ಬಟನ್ಸಲ್ಲಿ ಚೆಕ್ ಮಾಡಿ, ಇನ್ನೂ ತುಂಬ ಇಂಡಿಕೇಟರ್ಸ್ನ ನಾನು ರಿಲೀಸ್ ಮಾಡೋನಿದ್ದೇನೆ ಅಪ್ಕಮಿಂಗ್ ಡೇಸಲ್ಲಿ. ನಿಮ್ಮ ಸಪೋರ್ಟ್ ಬೇಕಷ್ಟೇ. ಸೊ ಇನ್ನೇನು ಇನ್ನು ಕಾನ್ಸೆಪ್ಟ್ಸ್ ತುಂಬ ಇದ್ದಾವೆ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.